ಎರಡು ಕಡೆಯವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದವು ಮತ್ತು ಇಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಯುದ್ಧದ ಅಲೆಯನ್ನು ತನ್ನ ಪರವಾಗಿ ತಿರುಗಿಸಲು ನಿರ್ಧರಿಸಿದ ದುರ್ಯೋಧನನು ತನ್ನ ಆನೆ ವಿಭಾಗವನ್ನು ಮುಂದಕ್ಕೆ ತಳ್ಳಿದನು. ಮಗಧದ ರಾಜನೊಂದಿಗೆ ಸಿದ್ಧವಾದ ಗದೆಯಲ್ಲಿ ತನ್ನ ಗದೆಯನ್ನು ಹಿಡಿದುಕೊಂಡು ಎತ್ತರವಾಗಿ ನಿಂತ ಭೀಮನ ಕಡೆಗೆ ಮುಂದಾದನು. ಆನೆಗಳು ತುತ್ತೂರಿಯನ್ನು ಬೀಸುತ್ತಿದ್ದವು ಮತ್ತು ಯೋಧರು ತಮ್ಮ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಾಗ ಕಿರುಚುತ್ತಿದ್ದರು. ಭೀಮನು ತನ್ನ ಮುಂದಿರುವ ಶತ್ರುಗಳ ಸಂಪೂರ್ಣ ಸಂಖ್ಯೆಯಿಂದ ಹೆದರದೆ ತನ್ನ ಪ್ರಬಲ ಗದೆಯನ್ನು ಆನೆಯ ನಂತರ ಆನೆಯನ್ನು ಜಜ್ಜುತ್ತಾ ಮುಂದೆ ಸಾಗಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುರ್ಯೋಧನನ ಪಡೆಗಳು ದುರ್ಬಲಗೊಳ್ಳತೊಡಗಿದವು. ಆನೆಯ ನಂತರ ಆನೆಯು ಭೀಮನ ಪ್ರಬಲ ಹೊಡೆತಗಳಿಗೆ ಬಿದ್ದಿತು. ಅವರ ಕಾಂಡಗಳು ಮತ್ತು ದಂತಗಳು ಗುರುತಿಸಲಾಗದಷ್ಟು ಚೂರುಚೂರಾದವು. ಮಗಧ ರಾಜನ ಆನೆಯನ್ನು ಪ್ರಾಣಿಯ ಬೆಹೆಮೋತ್ ಸುಭದ್ರನ ಮಗನು ಒಂದೇ ಬಾಣದಿಂದ ಕೊಂದನು. ಮಗಧಗಳ ರಾಜನು ಸ್ವತಃ ಓಡಿ ಹೋಗಲು ಪ್ರಯತ್ನಿಸಿದನು, ಆದರೆ ದ್ರುತಗತಿಯ ಹೊಡೆತದಿಂದ ಅವನನ್ನು ಕಡಿದು ಯುದ್ಧಭೂಮಿಯಲ್ಲಿ ಅವನ ಜೀವನವನ್ನು ಕೊನೆಗೊಳಿಸಿದನು. ಭೀಮನು ಇನ್ನೂ ತನ್ನ ಗದೆಯನ್ನು ಹಿಡಿದುಕೊಂಡು ಆನೆಯ ನಂತರ ಆನೆಯನ್ನು ಅವನ ಕಾಲುಗಳ ಕೆಳಗೆ ಜಜ್ಜಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಯುದ್ಧದ ಉಬ್ಬರವಿಳಿತವು ಅಂತಿಮವಾಗಿ ಪಾಂಡವರ ಪರವಾಗಿ ತಿರುಗಿತು ಎಂದು ತೋರುತ್ತದೆ. ಒಂದು ಕಾಲದಲ್ಲಿ ಪ್ರಬಲನಾಗಿದ್ದ ದುರ್ಯೋಧನನ ಸೈನ್ಯವು ಮುರಿದು ಬಿದ್ದಿದ್ದು ಅವರ ಯೋಧರು ಕೊಲ್ಲಲ್ಪಟ್ಟರು ಅಥವಾ ಓಡಿ ಹೋದರು. ಧೃತರಾಷ್ಟ್ರನು ಸಂಜಯನ ಮಾತುಗಳನ್ನು ಕೇಳಿದನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ತನ್ನ ಮಗನ ಭವಿಷ್ಯವು ಮೊಟಕುಗೊಂಡಿದೆ ಮತ್ತು ಈ ಯುದ್ಧದ ಫಲಿತಾಂಶವು ಕೌರವರ ಪಾಲಿಗೆ ಹೀನಾಯ ಸೋಲಾಗಲಿದೆ ಎಂದು ಅವನಿಗೆ ತಿಳಿದಿತ್ತು. ಕುರುಡ ರಾಜನು ಮೌನವಾಗಿ ಕುಳಿತಿದ್ದನು. ಅವನು ಕೇಳಿದ ಸಂಗತಿಗಳ ಭಾರದಿಂದ ಅವನ ಮನಸ್ಸು ಅಲುಗಾಡುತ್ತಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದಂತೆ ರಾಜ ಧೃತರಾಷ್ಟ್ರನ ಮುಂದೆ ಭುಗಿಲೆದ್ದ ಹತ್ಯಾಕಾಂಡದ ಸ್ಪಷ್ಟ ಚಿತ್ರಣವನ್ನು ಸಂಜಯನ ಮಾತುಗಳು ಚಿತ್ರಿಸಿದವು. ಆ ಆನೆ ವಿಭಜನೆಯು ನಾಶವಾದಾಗ ಅವನು ಪ್ರಾರಂಭಿಸಿದನು. ನಿನ್ನ ಮಗ ದುರ್ಯೋಧನನು ತನ್ನ ಇಡೀ ಸೈನ್ಯವನ್ನು ಭೀಮನನ್ನು ಕೊಲ್ಲುವಂತೆ ಒತ್ತಾಯಿಸಿದ ಯೋಧರು, ಆನೆಗಳು ಮತ್ತು ಕುದುರೆಗಳ ಬೃಹತ್ ಸೈನ್ಯವು ಹುಣ್ಣಿಮೆಯ ಅಥವಾ ಅಮಾವಾಸ್ಯೆಯ ದಿನದಂದು ಚಂಡಮಾರುತದ ಸಾಗರದಂತೆ ಭೀಮನ ಕಡೆಗೆ ಗುಡುಗುತ್ತಿತ್ತು. ಗಾಳಿಯು ಧೂಳಿನಿಂದ ದಟ್ಟವಾಗಿತ್ತು. ಶಂಖದ ಚಿಪ್ಪುಗಳು ಬೀಸುತ್ತಿದ್ದವು ಮತ್ತು ಡ್ರಮ್ಗಳು ತೀವ್ರವಾದ ಲಯವನ್ನು ಬೀರುತ್ತಿತ್ತು. ಈ ಉಬ್ಬರವಿಳಿತದ ಅಲೆಯ ಮುಂಚೂಣಿಯಲ್ಲಿ ಭೀಮಸೇನನನ್ನು ಸೋಲಿಸುವ ಅವರ ಕೋಪ ಮತ್ತು ದೃಢ ನಿಶ್ಚಯದಿಂದ ಪ್ರೇರೇಪಿಸಲ್ಪಟ್ಟ ದುರ್ಯೋಧನನ ಸೈನ್ಯವಿತ್ತು. ಆದರೆ ಭೀಮನು ತನ್ನ ಗದೆಯನ್ನು ಸಿದ್ಧವಾಗಿಟ್ಟುಕೊಂಡೇ ದೃಢವಾಗಿ ನಿಂತನು. ಮೇರು ಪರ್ವತದಂತೆ ಅವನು ದಾಳಿಯನ್ನು ಪ್ರತಿರೋಧಿಸಿದನು. ಅವನ ಪ್ರಬಲ ಹೊಡೆತಗಳು ಶತ್ರು ಪಡೆಗಳ ಮುನ್ನಡೆಯನ್ನು ತಡೆಯುತ್ತಿದ್ದವು. ಅವನ ಸಹೋದರ ಪುತ್ರರು ಮತ್ತು ಮಿತ್ರರಾದ ದ್ರೌಪದಿ, ಅಭಿಮನ್ಯು ಮತ್ತು ಸಿಕಂದಿನ್ ಅವರ ಪುತ್ರರಾದ ಧೃಷ್ಟದ್ಯುಮ್ನನು ಅವನೊಂದಿಗೆ ಹೋರಾಡಿದನು. ಅವರ ಶೌರ್ಯವು ಅಗಾಧವಾದ ಪ್ರತಿಕೂಲತೆಗಳ ನಡುವೆಯೂ ಅಚಲವಾಗಿ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಭೀಮನ ಗದೆಯನ್ನು ಗೋಧಿ ಕತ್ತರಿಸುವ ಕುಡುಗೋಲಿನಂತೆ ಶತ್ರುಗಳ ದಂಧೆಗಳ ಮೂಲಕ ಕತ್ತರಿಸಲಾಯಿತು. ಪ್ರತಿ ತೂಗಾಟದಲ್ಲೂ ಅವನು ಯೋಧರನ್ನು ನೆಲಕ್ಕೆ ಬೀಳುವಂತೆ ಕಳುಹಿಸಿದನು. ಅವರ ಕುದುರೆಗಳು ಮತ್ತು ರಥಗಳು ಅವನ ಪಾದಗಳ ಕೆಳಗೆ ಜಜ್ಜಿದವು. ಯುದ್ಧದ ಮೈದಾನವು ಕೊಲ್ಲಲ್ಪಟ್ಟ ಪುರುಷರು ಮತ್ತು ಮೃಗಗಳ ದೇಹಗಳಿಂದ ಹರಡಿದ ಯಮನಿಗೆ ಭಯಾನಕ ವಾಸಸ್ಥಾನವಾಯಿತು. ಗದೆಯು ತನ್ನದೇ ಆದ ಜೀವವನ್ನು ತೆಗೆದುಕೊಂಡಂತೆ ತೋರುತ್ತಿತ್ತು. ಅದರ ಕಬ್ಬಿಣದ ತಲೆಯು ರಕ್ತ, ಕೊಬ್ಬು ಮತ್ತು ಮಜ್ಜೆಯಿಂದ ಆವೃತವಾಗಿತ್ತು. ಅದು ಆನೆ ಮತ್ತು ಕುದುರೆಯನ್ನು ಒಂದೇ ರೀತಿ ಹೊಡೆದಿದೆ. ಅದರ ಶಕ್ತಿಯು ಇಂದ್ರನ ಬೋಂದೆಗೆ ಹೋಲುತ್ತಿತ್ತು, ಆದರೆ ಅದರ ಉಗ್ರತೆಯು ರುದ್ರನ ಪಿನಾಕನಿಗೆ ಪೈಪೋಟಿ ನೀಡಿತು. ಭೀಮಸೇನನ ಕೋಪದಲ್ಲಿ ಅವನನ್ನು ನೋಡಿದ ಎಲ್ಲರೂ ತಮ್ಮ ಆತ್ಮಗಳನ್ನು ಹತಿಕಿದರು. ಅವರ ಕ್ರೋಧದ ಸಂಪೂರ್ಣ ಶಕ್ತಿಯಿಂದ
ತಮ್ಮ ಇಚ್ಛೆಗಳನ್ನು ಮುರಿದ ಅವನು ಸಾವಿನಂತೆ ಮುನ್ನಡೆಯುತ್ತಾ ಪ್ರತಿ ಹೆಜ್ಜೆಯಲ್ಲೂ ಶತ್ರುಗಳ ಸಾಲುಗಳನ್ನು ಸೋಲಿಸುತ್ತಿದ್ದಂತೆ ಎಲ್ಲಾ ಯೋಧರು ಉತ್ಸಾಹರಹಿತರಾದರು. ಭೀಮನು ಎಲ್ಲಿ ನೋಡಿದರೂ ಶತ್ರುವು ಕರಗಿದಂತೆ ತೋರುತ್ತಿತ್ತು. ಅವನ ಉಪಸ್ಥಿತಿಯೇ ವಿನಾಶದ ಮುಂಗಾಮಿಯಂತೆ ತೋರುತ್ತಿತ್ತು. ತದನಂತರ ತನ್ನ ಸೌರರಥದ ಮೇಲೆ ಭೀಷ್ಮನ ಮುಂದುವರಿದ ಆಕೃತಿಯ ಮೇಲೆ ತನ್ನ ದೃಷ್ಟಿಯನ್ನು ಇರಿಸಿದನು. ಅವರ ಕಣ್ಣುಗಳು ತೀವ್ರವಾದ ಮುಖಾಮುಖಿಯಲ್ಲಿ ಬಂಧಿಸಲ್ಪಟ್ಟವು. ಇದೇ ಕ್ಷಣದಲ್ಲಿ ಸಿನ್ನಿಯ ಮೊಮ್ಮಗರಾದ ಸಾತ್ಯಕಿ ಭೀಷ್ಮನ ಶತ್ರುಗಳ ಸಮೀಪಕ್ಕೆ ಬರುತ್ತಿದ್ದಂತೆ ಆತನ ಮೇಲೆ ಬಾಣಗಳನ್ನು ಹಾರಿಸಿದನು. ಅವನ ತೀಕ್ಷ್ಣವಾದ ದಂಡಗಳು ಬಿರುಗಾಳಿಯ ಮುಂಚಿತವಾಗಿ ಶರಕಾಲದ ಎಲೆಗಳಂತೆ ಶತ್ರು ಯೋಧರನ್ನು ಚದುರಿಸಿದವು. ರಾಕ್ಷಸನಾದ ಆಲಮುಷನಿಗೂ ಸಹ ಅವನ ದಾಳಿಯನ್ನು ವಿರೋಧಿಸಲು ಸಾಧ್ಯವಾಗಲಿಲ್ಲ. ಆತನಿಗೆ ಸತತವಾಗಿ ಸಾತ್ಯಕಿಯ 4 ಬಾಣಗಳು ಚುಚ್ಚಿದ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸಾತ್ಯಕಿಯ ಕ್ರಾರು ಶತ್ರುಗಳ ಶ್ರೇಣಿಗಳ ಮೂಲಕ ಗುಡುಗು ಸಿಡಿಸಿ ಬಿರುಗಾಳಿಯ ಆಕಾಶದಂತೆ ಪರ್ವತದ ಎದೆಯ ಮೇಲೆ ಮಳೆ ಸುರಿಯಿತು. ಆದರೂ ಯಾರೊಬ್ಬರಿಗೂ ತಡೆಯಲು ಸಾಧ್ಯವಾಗಲಿಲ್ಲ. ಭೀಕರ ಯುದ್ಧದ ಮಧ್ಯೆ ನಂದಕನ ನೇತೃತ್ವದಲ್ಲಿ ರಾಜ ದುರ್ಯೋಧನನ ಪುತ್ರರು ಪ್ರಬಲ ಶಸ್ತ್ರಸಜ್ಜಿತ ಯೋಧನಾದ ಭೀಮನೊಂದಿಗೆ ಘರ್ಷಣೆ ನಡೆಸಿದರು. ನಂದಕನು ಭೀಮನನ್ನು ತೀಕ್ಷ್ಣವಾದ ಬಾಣಗಳಿಂದ ಚುಚ್ಚಿದನು. ಆದರೆ ಭೀಮನು ತನ್ನ ಎಲ್ಲಾ ಶತ್ರುಗಳನ್ನು ಅದೇ ಸ್ಥಳದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಭೀಮನು ಈ ಮಾತುಗಳನ್ನು ಹೇಳುತ್ತಿರುವಾಗ ಅವನು ವಿಶೋಕನಿಂದ ಓಡಿಸಲ್ಪಟ್ಟ ತನ್ನ ರಥದ ಮೇಲೆ ಮುಂದೆ ಸಾಗಿದನು. ಸ್ವತಃ ದುರ್ಯೋಧನನು ಭೀಮನನ್ನು 9 ಚೂಪಾದ ಬಾಣಗಳಿಂದ ಹೊಡೆದು ಯುದ್ಧದಲ್ಲಿ ಸೇರಿಕೊಂಡನು. ಆದರೆ ಅವನ ಕೋಪವು ನಿರಂತರವಾಗಿದ್ದ ಕಾರಣ ಭೀಮನು ಮತ್ತೊಂದು ಬಿಲ್ಲನ್ನು ಎಳೆದು ಕುದುರೆ ಪಾದರಕ್ಷೆಯ ತಲೆಯಿನ ಬಾಣವನ್ನು ಹೊಡೆದು ದುರ್ಯೋಧನನ ಹೊಳೆಯುವ ಬಿಲ್ಲನ್ನು ಕತ್ತರಿಸಿದನು. ಆದಾಗ್ಯೂ ಕೌರವರ ಯೋಧರು ಅಷ್ಟು ಸುಲಭವಾಗಿ ಸೋಲಲು ಸಾಧ್ಯವಾಗಲಿಲ್ಲ. ಕೋಪಗೊಂಡ ದುರ್ಯೋಧನನು ಮತ್ತೊಂದು ಬಿಲ್ಲನ್ನು ಎತ್ತಿಕೊಂಡು ಭೀಮನ 2 ಸ್ತನಗಳ ನಡುವೆ ಚುಚ್ಚಿದ ಭಯಾನಕ ದಂಡೆಯನ್ನು ಗುರಿಯಾಗಿಸಿದನು. ಪರಾಕ್ರಮಶಾಲಿ ಯೋಧನು ನೋವಿನಿಂದ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದನು. ಆದರೆ ಭೀಮಸೇನನು ಹೆಚ್ಚು ಕಾಲ ಸುಮ್ಮನಿರಲಿಲ್ಲ. ಪ್ರಜ್ಞೆ ಮರಳಿದ ಆತನು ದುರ್ಯೋಧನನ ಮೇಲೆ 5 ಬಾಣಗಳನ್ನು ಹಾರಿಸಿದನು ಮತ್ತು ನಂತರ ಇನ್ನೂ 25 ಬಾಣಗಳನ್ನು ಸಾಲಿನ ಮೇಲೆ ಹಾರಿಸಿದನು. ಆತನನ್ನು ಚಿನ್ನದ ತುದಿಗಳ ದಂಡೆಗಳಿಂದ ಚುಚ್ಚಿದನು. ಸಾಲ್ಯನು ಯುದ್ಧದಿಂದ ಹೊರಬಂದನು. ಸೋಲಿಸಲ್ಪಟ್ಟನು. ಸೇನಾಪತಿ ಸುಷೇಣ ಮತ್ತು ಜಲಸಂಧ ಸೇರಿದಂತೆ ಧೃತರಾಷ್ಟ್ರನ 14 ಪುತ್ರರು ಭೀಮಸೇನನ ಮೇಲೆ ದಾಳಿ ನಡೆಸಿ ಅವನ ಮೇಲೆ ಲೆಕ್ಕವಿಲ್ಲದಷ್ಟು ಬಾಣಗಳನ್ನು ಸುರಿಸಿದರು. ಆದರೆ ಅವನ ಬಲವಾದ ಭೀಮನು ಅವೆರಡನ್ನೂ ಒಂದೊಂದಾಗಿ ಕತ್ತರಿಸಿದನು. ಕುದುರೆ ಪಾದರಕ್ಷೆಯ ತಲೆಯನ್ನು ಹೊಂದಿದ್ದ ಸೇನಾಪತಿಯು 100 ಬಾಣಗಳನ್ನು ಹೊಂದಿದ್ದ ಜಲಸಂಧನು ಮತ್ತು ಒಂದೇ ಅಗಲವಾದ ತಲೆಯ ದಂಡವನ್ನು ಹೊಂದಿದ್ದ ಉಗ್ರನು ಯುದ್ಧವು ಮುಂದುವರೆದಂತೆ ಬಾಡಿಗೆ ದೇವಾಲಯಗಳ ಆನೆಯ ಮೇಲೆ ಸವಾರಿ ಮಾಡುತ್ತಿದ್ದ ಭಗದತ್ತನು ಇದ್ದಕ್ಕಿದ್ದಂತೆ ದೃಶ್ಯದಲ್ಲಿ ಕಾಣಿಸಿಕೊಂಡನು. ಆತ ಬಾಣದ ಮಳೆಗಳಿಂದ ಭೀಮನನ್ನು ಆವರಿಸಿಬಿಟ್ಟನು. ಸೂರ್ಯನನ್ನು ಆವರಿಸಿರುವ ಮೋಡಗಳಂತೆ ಅವನನ್ನು ಅದೃಶ್ಯನನ್ನಾಗಿ ಮಾಡಿದನು. ಆದರೆ ಪಾಂಡವ ಯೋಧರು ತಮ್ಮ ಸ್ವಂತ ಪರಾಕ್ರಮದ ಮೇಲೆ ಅವಲಂಬಿತರಾಗಿ ಆ ಕುಗ್ಲಿಕೆಯನ್ನು ಸಹಿಸಲಾಗಲಿಲ್ಲ ಮತ್ತು ಬಾಣಗಳ ಸುರಿಮಳೆಯೊಂದಿಗೆ ಭಗದತ್ತನನ್ನು ಸುತ್ತುವರೆದರು. ಆನೆಯ ದೇಹವು ರಕ್ತಸಿಕ್ತವಾಗಿದ್ದು ಅದು ಭೀಕರವಾದ ದಂಡೆಗಳ ಮಳೆಗಳಿಂದ ಚುಚ್ಚಲ್ಪಟ್ಟಿತು. ಅದು ನೋಡಲು ಸುಂದರವಾಯಿತು. ಸೂರ್ಯನ ಬೆಳಕನ್ನು ತುಂಬಿದ ಮೋಡಗಳ ಸಮೂಹದಂತೆ. ಆದರೆ ಅದರ ಭೀಕರಮೇನ್ ಅನ್ನು ನೋಡಿದ ಪ್ರಬಲ ಯೋಧರು ಹರ್ಷಚಿತ್ತದಿಂದ ಆಯಿತು ಕೋಪಗೊಂಡ ರಾಜ ಭಗದತ್ತನು ಭೀಮಸೇನನನ್ನು ತನ್ನ 2 ಸ್ತನಗಳ ನಡುವೆ
ನೇಯವಾದ ದಂಡದಿಂದ ಹೊಡೆದನು. ಆ ಮಹಾನ್ ಬಿಲ್ಲುಗಾರ ಮತ್ತು ಯೋಧನು ತನ್ನ ಧ್ವಜಗಳನ್ನು ಹಿಡಿತದಲ್ಲಿಟ್ಟುಕೊಂಡು ನೆಲಕ್ಕೆ ಬಿದ್ದನು ಮತ್ತು ಆ ಭೀತಿಯ ಕ್ಷಣದಲ್ಲಿ ಹಿಡಿಂಬಿಯ ಮಗನಾದ ರಾಕ್ಷಸನಾದ ಘಟೋತ್ಕಚನು ಉಗ್ರರೂಪವನ್ನು ಪಡೆದುಕೊಡುತ್ತಾ ಮತ್ತೆ ಕಾಣಿಸಿಕೊಂಡನು. ಅವನು ಐರಾವತ್ ಆನೆಯ ಮೇಲೆ 3 ಆನೆಗಳಾದ ಅಂಜನ ವಾಮನ ಮತ್ತು ಮಹಾಪದ್ಮಗಳೊಂದಿಗೆ ಸವಾರಿ ಮಾಡಿದನು. ರಾಕ್ಷಸರ ಸವಾರಿಯಲ್ಲಿದ್ದ ಈ ಪ್ರಬಲ ಆನೆಗಳು ದೊಡ್ಡ ಆಕಾರವನ್ನು ಹೊಂದಿದ್ದರು. 3 ಸಾಲುಗಳಲ್ಲಿ ರಸವು ಹರಿಯತೊಡಗಿತು ಮತ್ತು ಹೆಚ್ಚಿನ ವೇಗ ಮತ್ತು ಪರಾಕ್ರಮವನ್ನು ಹೊಂದಿದ್ದವು. ಯುದ್ಧದ ಮಧ್ಯದಲ್ಲಿ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ ಹೃದಯವು ಭಯ ಮತ್ತು ಆಶ್ಚರ್ಯದಿಂದ ತುಂಬಿತ್ತು. ಅವನು ಪಾಂಡವರ ಸಾಧನೆಗಳ ಬಗ್ಗೆ ಸಂಜಯನ ಕಥೆಗಳನ್ನು ಕೇಳುತ್ತಿದ್ದನು. ಅವನು ಯಾವಾಗಲೂ ಯುದ್ಧದ ಫಲಿತಾಂಶದ ಬಗ್ಗೆ ಚಿಂತಿತರಾಗಿದ್ದನು. ಆದರೆ ಈಗ ತನ್ನ ಪುತ್ರರು ತಮ್ಮ ಶತ್ರುಗಳ ಕೈಯಲ್ಲಿ ಪದೇ ಪದೇ ಸೋಲನ್ನು ಅನುಭವಿಸುತ್ತಿರುವುದನ್ನು ಕೇಳಿ ಅವನ ಆತಂಕವು ಹತಾಶೆಗೆ ತಿರುಗಿತು. ಧೃತರಾಷ್ಟ್ರನು ಸಂಜಯನಿಗೆ, ನನ್ನ ಮಕ್ಕಳನ್ನು ಪಾಂಡವರು ಕೊಲ್ಲುತ್ತಿದ್ದಾರೆ ಎಂದು ದುಃಖಿಸಿದನು. ಪಾಂಡುವಿನ ಪುತ್ರರು ಯಾವ ತಪಸ್ಸನ್ನು ಮಾಡಿದ್ದಾರೆ? ಯುದ್ಧದಲ್ಲಿ ಅವರನ್ನು ಅಜೇಯರನ್ನಾಗಿ ಮಾಡುವ ಯಾವ ವರವನ್ನು ಅವರು ಪಡೆದಿದ್ದಾರೆ? ತನ್ನ ಸೈನ್ಯವನ್ನು ಪದೇ ಪದೇ ಸೋಲಿಸುವ ಆಲೋಚನೆಯನ್ನು ಅವನಿಗೆ ಸಹಿಸಲಾಗಲಿಲ್ಲ ಮತ್ತು ಕೇವಲ 2 ತೋಳುಗಳೊಂದಿಗೆ ವಿಶಾಲವಾದ ಸಮುದ್ರವನ್ನು ದಾಟಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯಂತೆ ಅವನಿಗೆ ಅನಿಸಿತು. ಯುದ್ಧದ ಘಟನೆಗಳನ್ನು ವಿವರಿಸುತ್ತಿದ್ದ ಸಂಜಯ್ ರಾಜನ ಭಯವನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ನಿಮ್ಮ ಮಕ್ಕಳು ಯಾವುದೇ ಅಲೌಕಿಕ ಶಕ್ತಿಯಿಂದ ಸೋಲಿಸಲ್ಪಡುತ್ತಿಲ್ಲ ಎಂದು ಹೇಳಿದನು. ಅವರು ತಮ್ಮ ಕಾರ್ಯಗಳಲ್ಲಿ ಕೇವಲ ಸದಾಚಾರ ಮತ್ತು ನೈತಿಕತೆಯ ಮಾರ್ಗವನ್ನು ಅನುಸರಿಸಿದ್ದಾರೆ. ಪಾಂಡವರು ಬಲಶಾಲಿಯಾಗಿದ್ದಾರೆ ಏಕೆಂದರೆ ಅವರು ಕರ್ತವ್ಯ ಮತ್ತು ನ್ಯಾಯದ ಪ್ರಜ್ಞೆಯಿಂದ ಮಾರ್ಗದರ್ಶಿತರಾಗಿದ್ದಾರೆ. ನಿಮ್ಮ ಪುತ್ರರ ದೌರ್ಬಲ್ಯಕ್ಕೆ ಪಾಂಡವರಲ್ಲ, ನಿಮ್ಮಲ್ಲಿಯೇ ಕಾರಣವಿದೆ. ಯುದ್ಧದ ಅಪಾಯಗಳ ಬಗ್ಗೆ ನಿಮಗೆ ಎಚ್ಚರಿಕೆ ನೀಡಿದ್ದ ವಿದುರ, ಭೀಷ್ಮ ಮತ್ತು ದ್ರೋಣರಂತಹ ಬುದ್ಧಿವಂತ ವ್ಯಕ್ತಿಗಳ ಸಲಹೆಯನ್ನು ನೀವು ನಿರ್ಲಕ್ಷಿಸಿದ್ದೀರಿ. ನಿಮ್ಮ ದುರಹಂಕಾರ ಮತ್ತು ಅವರ ಸಲಹೆಯನ್ನು ಕೇಳಲು ನಿರಾಕರಿಸುವುದು ಈ ಪತನಕ್ಕೆ ಕಾರಣವಾಗಿದೆ ಎಂದು ಸಂಜಯ್ ಮುಂದುವರಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಅಗಲವಾದವು. ಸಂಜಯ್ ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಮನಸ್ಸು ತನ್ನ ಮಗ ದುರ್ಯೋಧನನೊಂದಿಗೆ ನಡೆಸಿದ ಸಂಭಾಷಣೆಗೆ ತಿರುಗಿತು. ಯುವ ರಾಜಕುಮಾರನು ಭೀಷ್ಮನನ್ನು ಸಂಪರ್ಕಿಸಿ ಪಾಂಡವರ ಯಶಸ್ಸಿಗೆ ವಿವರಣೆ ಕೇಳಿದನು. ಪಾಂಡವರು ಯಾರ ಮೇಲೆ ಅವಲಂಬಿತರಾಗಿದ್ದಾರೆ ಎಂದು ದುರ್ಯೋಧನನು ಕೇಳಿದನು. ಬುದ್ಧಿವಂತ ಮತ್ತು ಪೂಜ್ಯ ಮೊಮ್ಮಗನಾದ ಭೀಷ್ಮನು ಪ್ರಾಚೀನ ಕಾಲದಿಂದಲೂ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ, ತಿಳುವಳಿಕೆಯಿಂದ ಮುಗುಳ್ನಕ್ಕನು, ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಒಮ್ಮೆ ತನ್ನ ದೈವಿಕ ರೂಪದಲ್ಲಿ ಸರ್ವೋನ್ನತ ದೇವರಾದ ವಾಸುದೇವನನ್ನು ಹೇಗೆ ಪೂಜಿಸಿದನು ಎಂಬುದರ ಬಗ್ಗೆ ಅವನು ಹೇಳಿದನು. ವಾಸುದೇವನು ಬ್ರಹ್ಮಾಂಡದ ಒಡೆಯನಾಗಿದ್ದಾನೆ ಎಂದು ಭೀಷ್ಮನು ಹೇಳಿದನು. ಅವನು ಸರ್ವಶತ ಮತ್ತು ಸರ್ವಜ್ಞನಾಗಿದ್ದಾನೆ. ಅವನ ರಕ್ಷಣೆಯಿಂದಾಗಿ ಪಾಂಡವರು ಯುದ್ಧದಲ್ಲಿ ಅಜೇಯರಾಗಿದ್ದಾರೆ. ಭೀಷ್ಮನ ಮಾತಿನಂತೆ ಧೃತರಾಷ್ಟ್ರನು ತನ್ನ ಮೇಲೆ ಭಯಭೀತರಾಗಿದ್ದನು. ತನ್ನ ಪುತ್ರರ ಸೋಲು ಕೇವಲ ಅವರ ಸ್ವಂತ ದೌರ್ಬಲ್ಯಗಳಿಂದಲ್ಲ, ಪಾಂಡವರನ್ನು ಗುರಾಣಿಯಂತೆ ರಕ್ಷಿಸಿದ ವಾಸುದೇವನ ಶಕ್ತಿಯಿಂದಲೂ ಆಗಿದೆ ಎಂಬುದನ್ನು ಆತ ಅರಿತುಕೊಂಡನು. ಈ ಕ್ಷಣದಲ್ಲಿ ಧೃತರಾಷ್ಟ್ರನ ಆತಂಕವು ಪರಮದೇವರಿಗೆ ಗೌರವವಾಗಿ ಮಾರ್ಪಟ್ಟಿತು. ಆತನಿಗೆ ತಾನು ಸತ್ಯಕ್ಕೆ ಕುರುಡನಾಗಿದ್ದೇನೆ ಮತ್ತು ಬುದ್ಧಿವಂತ ಸಲಹೆಯನ್ನು ಕೇಳಲು ಆತ ನಿರಾಕರಿಸಿದ್ದು ತನ್ನ ಪುತ್ರರ ಪತನಕ್ಕೆ ಕಾರಣವಾಗಿದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ಮಾತನಾಡುವುದನ್ನು ಮುಗಿಸಿದಾಗ ರಾಜನು ವಿನಮ್ರತೆಯಿಂದ ತಲೆ ಬಾಗಿದನು. ವಾಸುದೇವನ ಶಕ್ತಿಯನ್ನು ಅಂಗೀಕರಿಸಿದನು. ಪ್ರಾಚೀನ ಬುದ್ಧಿವಂತಿಕೆಯ ಕ್ಷೇತ್ರದಲ್ಲಿ ಭೀಷ್ಮನು ಚಿಂತನೆಯಲ್ಲಿ ಕುಳಿತನು. ಅವನ ಕಣ್ಣುಗಳು ದೂರದ ಭೂತಕಾಲದ ಮೇಲೆ ಕೇಂದ್ರೀಕೃತವಾಗಿದ್ದವು. ಅವನು ಋಷಿಗಳು ಮತ್ತು ದೇವರುಗಳ ತಲೆಮಾರುಗಳ ಮೂಲಕ ಹಾದು ಹೋಗುವ ಒಂದು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಭೀಷ್ಮನು ಹೇಳಿದನು, ಆ ಹಿಂದಿನ ದಿನಗಳಲ್ಲಿ ನಾನು ಪೂಜ್ಯ ಬ್ರಹ್ಮನಿಂದಲೇ ಲೋಕಗಳ ಒಡೆಯನೊಂದಿಗಿನ ಮುಖಾಮುಖಿಯ ಬಗ್ಗೆ ಕೇಳಿದೆ. ಬ್ರಹ್ಮಾಂಡದ ಅಜ್ಜ ಪರಮ ಪುರುಷನೊಂದಿಗಿನ ಭೇಟಿಯ ಬಗ್ಗೆ ಮಾತನಾಡಿದರು.
ಅವರು ಯೋಗದ ಮೂಲಕ ಬ್ರಹ್ಮಾಂಡದ ರಹಸ್ಯಗಳನ್ನು ಅವರಿಗೆ ಬಹಿರಂಗಪಡಿಸಿದರು. ಭಗವಂತನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತಕರ ಮತ್ತು ಆಳವಾಗಿತ್ತು. ಭೀಷ್ಮನು ತನ್ನ ಕಥೆಯನ್ನು ಮುಂದುವರಿಸಿದಾಗ ಬ್ರಹ್ಮನು ಈ ದೈವಿಕ ಅಸ್ತಿತ್ವದ ಗುರುತಿನ ಬಗ್ಗೆ ಹೇಗೆ ವಿಚಾರಿಸಿದನೆಂಬುದನ್ನು ವಿವರಿಸಿದನು. ದೇವರುಗಳು, ಋಷಿಗಳು ಮತ್ತು ಗಾಂಧರ್ವರು ನೀವು ಇಷ್ಟು ನಮ್ರತೆಯಿಂದ ಪೂಜಿಸಿ ಇಷ್ಟು ಉನ್ನತ ಪದಗಳಲ್ಲಿ ಸ್ತುತಿಸಿದ ಆ ವ್ಯಕ್ತಿ ಯಾರು ಎಂದು ಕೇಳಿದರು. ಬ್ರಾಹ್ಮಣನು ಡಾಟ್ ಎಂದು ಕರೆಯಲ್ಪಡುವವನು, ಸರ್ವೋನ್ನತನಾದವನು, ಪ್ರಸ್ತುತ ಅಸ್ತಿತ್ವದಲ್ಲಿರುವವನು ಮತ್ತು ಎಂದೆಂದಿಗೂ ಇರುತ್ತಾನೆ. ನಾನು ಆತನ ಸದಾ ಹರ್ಷಚಿತ್ರದಿಂದ ಮಾತನಾಡುತ್ತಿದ್ದೆ ಎಂದು ಉತ್ತರಿಸಿದನು. ವಾಸುದೇವನ ಕುಟುಂಬದಲ್ಲಿ ಮನುಷ್ಯರ ನಡುವೆ ಹುಟ್ಟುವಂತೆ ಬ್ರಹ್ಮಾಂಡದ ದೇವರನ್ನು ಬೇಡಿಕೊಂಡಿದ್ದೇನೆ ಎಂದು ಬ್ರಹ್ಮನು ಸಭೆಗೆ ಬಹಿರಂಗಪಡಿಸಿದನು. ಅಸುರರ ವಧೆಗಾಗಿ ಮನುಷ್ಯರ ಜಗತ್ತಿನಲ್ಲಿ ನಿನ್ನನ್ನು ಹುಟ್ಟಿಸು ಬ್ರಹ್ಮನು ಹೇಳಿದನು. ಭಗವಂತನು ಮಾನವ ರೂಪವನ್ನು ಧರಿಸಿ ಯುದ್ಧದಲ್ಲಿ ಅಶೇರಾಗಿದ್ದ ಇಬ್ಬರು ಪ್ರಾಚೀನ ಋಷಿಗಳಾದ ನರ ಮತ್ತು ನಾರಾಯಣರ ಜೊತೆಗಿರುತ್ತಾನೆ. ಬ್ರಹ್ಮನು ವಾಸುದೇವನನ್ನು ಪರಮ ರಹಸ್ಯ, ಪರಮ ಆಶ್ರಯ, ಪರಮ ಬ್ರಹ್ಮ ಮತ್ತು ಪರಮ ಮಹಿಮೆ ಎಂದು ಬಣ್ಣಿಸಿದ್ದಾನೆ. ಬ್ರಹ್ಮನು ಹೇಳಿದನು, ಅವರು ಕ್ಷೇಳಯಿತ, ಅಪ್ರಕಟಿತ ಮತ್ತು ಶಾಶ್ವತನಾಗಿದ್ದಾನೆ. ಅವನು ಪುರುಷನಾಗಿ ಹಾಡಲ್ಪಟ್ಟಿದ್ದಾನೆ, ಆದರೆ ಯಾರೂ ಅವನನ್ನು ಗ್ರಹಿಸಲಾರರು. ಭೀಷ್ಮನು ಬ್ರಹ್ಮ ಮತ್ತು ಭಗವಂತನ ನಡುವಿನ ಈ ಮುಖಾಮುಖಿಯ ಬಗ್ಗೆ ಮಾತನಾಡುವಾಗ ಆತನ ಪ್ರೇಕ್ಷಕರು ಆಶ್ಚರ್ಯ ಮತ್ತು ಕುತೂಹಲದಿಂದ ತುಂಬಿದರು. ಬ್ರಹ್ಮನ ಮಾತುಗಳನ್ನು ದೇವರುಗಳು ಮತ್ತು ಋಷಿಗಳು ಹೇಗೆ ಆಲಿಸಿದರು ಮತ್ತು ಸಂತೋಷದಿಂದ ಸ್ವರ್ಗಕ್ಕೆ ಮರಳಿದರು ಎಂಬುದನ್ನು ಆತ ಅವರಿಗೆ ವಿವರಿಸಿದನು. ಭೀಷ್ಮನು ಮುಂದುವರಿಸಿದನು, ಆದ್ದರಿಂದ ನಾನು ರಾಮ, ಮಾರ್ಕಂಡೇಯ, ವ್ಯಾಸ ಮತ್ತು ನಾರದರಿಂದ ಆ ಪ್ರಾಚೀನ ವಾಸುದೇವನ ಬಗ್ಗೆ ಕೇಳಿದ್ದೇನೆ. ಅವರು ಅವನನ್ನು ಶಾಶ್ವತ ದೇವರು, ಎಲ್ಲಾ ಲೋಕಗಳ ಸರ್ವೋಚ್ಚ ದೇವರು ಮತ್ತು ಬ್ರಹ್ಮನು ಸ್ವತಃ ಹುಟ್ಟಿದ ಮಹಾನ್ ಗುರು ಎಂದು ಹೇಳಿದರು. ವಾಸುದೇವನ ದೈವಿಕ ಸ್ವಭಾವವನ್ನು ವಿವರಿಸುವಾಗ ಭೀಷ್ಮನ ಮಾತುಗಳು ಪೂಜ್ಯ ಭಾವದಿಂದ ಚಿಮ್ಮಿದವು. ಅವನು ಒಳ್ಳೆತನದಿಂದ ತುಂಬಿದ್ದಾನೆ ಮತ್ತು ಕತ್ತಲೆ ಮತ್ತು ಭಾವೋದ್ರೇಕದರೆಲ್ಲ ಗುಣಗಳಿಂದ ದೂರವಾಗಿದ್ದಾನೆ ಎಂದು ಭೀಷ್ಮನು ಹೇಳಿದನು. ಅಲ್ಲಿ ಕೃಷ್ಣನಿದ್ದಲ್ಲಿ ಸದಾಚಾರವಿದೆ ಮತ್ತು ಅಲ್ಲಿರಿ ಸದಾಚಾರವಿದ್ದಲ್ಲಿ ವಿಜಯವಿದೆ. ಅವನು ಪಾಂಡವರನ್ನು ಅವರ ಯುದ್ಧಗಳಲ್ಲಿ ಬೆಂಬಲಿಸಿದ್ದು ತನ್ನ ಅತ್ಯುನ್ನತ ಶ್ರೇಷ್ಠತೆಯ ಯೋಗ ಮತ್ತು ತನ್ನ ಆತ್ಮದ ಯೋಗದ ಮೂಲಕ ಎಂದು ಬಹಿರಂಗಪಡಿಸಿದನು. ದೂರದಿಂದ ನೋಡಿದಾಗ ಭೀಷ್ಮನ ಕಥೆಯು ಕೊನೆಗೊಂಡಿತು. ಆತನು ಸರ್ವವ್ಯಾಪಿ, ಶಾಶ್ವತ ದೇವು. ಬೃಹತ್ ಸಭೆಯ ಮಧ್ಯದಲ್ಲಿ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ತನ್ನ ಅಜ್ಜನಾದ ಭೀಷ್ಮನ ಬಳಿಗೆ ಕುತೂಹಲಭರಿತ ಮನಸ್ಸಿನೊಂದಿಗೆ ಹೋದನು. ಅಜ್ಜಿ, ಅವನು ಹೇಳಿದನು, ವಾಸುದೇವನು ಸರ್ವಲೋಕಗಳಲ್ಲಿ ಪರಮ ಪುರುಷನೆಂದು ಪೂಜಿಸಲ್ಪಡುತ್ತಾನೆಂದು ನಾನು ಕೇಳಿದ್ದೇನೆ. ನಾನು ಅವನ ಮೂಲ ಮತ್ತು ವೈಭವದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೇನೆ. ವಾಸುದೇವನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯತೊಡಗಿದವು. ವಾಸುದೇವನು ನಿಜವಾಗಿಯೂ ಪರಮ ಪುರುಷನಾಗಿದ್ದಾನೆ ಎಂದು ಅವನು ಘೋಷಿಸಿದನು. ಅವನು ದೇವತೆಗಳ ದೇವರು, ಕಮಲದ ದಳಗಳಂತಹ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿವೆ. ಮಹಾನ್ ಬುದ್ಧಿವಂತಿಕೆಯ ವಿಷಯಾದ ಮಾರ್ಕಂಡೇಯನು ಗೋವಿಂದನನ್ನು ಅತ್ಯಂತ ಅದ್ಭುತ ಮತ್ತು ಅತ್ಯುನ್ನತ, ಸರ್ವಶಕ್ತ, ಸರ್ವಾತ್ಮ ಮತ್ತು ಸರ್ವೋಚ್ಚ ಪುರುಷ ಎಂದು ಹೇಳಿದ್ದಾನೆ. ಭೀಷ್ಮನ ಮಾತುಗಳು ಆತನ ಮಾತುಗಳಲ್ಲಿ ವಿಸ್ಮಯವನ್ನು ಹುಟ್ಟುಹಾಕಿದವು. ವಾಸುದೇವನು ನೀರು, ಗಾಳಿ ಮತ್ತು ಬೆಂಕಿ ಎಂಬ 3 ಅಂಶಗಳನ್ನು ಸೃಷ್ಟಿಸಿದನೆಂದು ಹೇಳಲಾಗುತ್ತದೆ. ಕೇವಲ ಒಂದು ಆಲೋಚನೆಯಿಂದ ಆತನು ಈ ಭೂಮಿಯನ್ನು ಆದಿಮ ನೀರಿನಿಂದ ಹೊರತಂದನು. ಆತನು ಆ ನೀರಿನ ಮೇಲೆ ಆಳವಾದ ಯೋಗದ ಸ್ಥಿತಿಯಲ್ಲಿ ಮಲಗಿದನು ಮತ್ತು ಆತನ ಬಾಯಿಂದ ಆತನು ಬೆಂಕಿಯನ್ನು ಸೃಷ್ಟಿಸಿದನು. ಆತನ ಉಸಿರು, ಗಾಳಿ ಮತ್ತು ಆತನ ಸಾರವಾದ ಮಾತು ಮತ್ತು ವೇದಗಳಿಂದ ಭೀಷ್ಮನು ಲೋಕಗಳ ಮತ್ತು ದೇವರುಗಳ ಸೃಷ್ಟಿಯನ್ನು ವರ್ಣಿಸುವುದನ್ನು ಮುಂದುವರೆಸಿದಾಗ ಸಭೆಯು ಬದಲಾಯಿತು.
ಆತನು ನೀತಿಯ ಅವತಾರ ಎಂದು ಭೀಷ್ಮನು ಘೋಷಿಸಿದನು. ಆತನು ವರಗಳನ್ನು ನೀಡುವವನು ಮತ್ತು ಎಲ್ಲ ಆಸೆಗಳನ್ನು ಪೂರೈಸುವವನು. ಆತನು ನಟ ಮತ್ತು ಕ್ರಿಯೆ ಎರಡೂ ಆಗಿದ್ದಾನೆ ಮತ್ತು ಆತನೇ ಪರಮ ಗುರು. ಪ್ರತಿ ಪದದೊಂದಿಗೆ ಸಭೆಯ ಗೌರವವು ಬೆಳೆಯಿತು. ವಾಸುದೇವನ ಕಿವಿಯಿಂದ ಜನಿಸಿದ ಅಸುರನಾದ ಅಸ್ತಿತ್ವದ ರಚನೆಯನ್ನು ನಾಶಪಡಿಸುವ ಬೆದರಿಕೆ ಹಾಕಿದ ಮಧು ಬಗ್ಗೆ ಮಾತನಾಡುವಾಗ ಭೀಷ್ಮನ ನಿರೂಪಣೆಯು ಗಾಢವಾದ ತಿರುವು ಪಡೆದುಕೊಂಡಿತು. ಆದರೆ ಆ ಪರಮ ಪುರುಷನು ಎಂದು ಭೀಷ್ಮನು ತಲೆಯಾಡಿಸಿದನು. ಮಧುವನ್ನು ಕೊಂದು ಬ್ರಹ್ಮಾಂಡವನ್ನು ಉಳಿಸಿದನು. ಈ ಕೃತ್ಯದಿಂದ ವಾಸುದೇವನು ಮಧುವಿನ ಹಂತಕನಾದ ಜನಾರ್ದನ ಎಂಬ ಹೆಸರನ್ನು ಗಳಿಸಿದನು. ಭೀಷ್ಮನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಅವನು ವಾಸುದೇವನ ಅನೇಕ ರೂಪಗಳ ಬಗ್ಗೆ ಮಾತನಾಡುತ್ತಾನೆ. ದೊಡ್ಡ ಹಂದಿ, ದೊಡ್ಡ ಸಿಂಹ ಮತ್ತು 3 ಮೆಟ್ಟಿಲುಗುಳ್ಳ ದೇವರು. ಅವನು ಎಲ್ಲಾ ಜೀವಿಗಳಿಗೆ ತಾಯಿ ಮತ್ತು ತಂದೆಗೆಂದು ಭೀಷ್ಮನು ಗೌರವದಿಂದ ಹೇಳಿದನು. ಯಾರೂ ಅವನಿಗಿಂತ ಶ್ರೇಷ್ಠರಾಗಿಲ್ಲ ಅಥವಾ ಮುಂದೆಯೂ ಇರುವುದಿಲ್ಲ. ಆಳವಾದ ಬಿಲ್ಲಿನೊಂದಿಗೆ ದುರ್ಯೋಧನನು ವಾಸುದೇವನ ವೈಭವವನ್ನು ಒಪ್ಪಿಕೊಂಡನು. ಭೀಷ್ಮನ ಮಾತುಗಳು ಅವನೊಳಗೆ ಒಂದು ಹೊಳಪನ್ನು ಹೊತ್ತಿಸಿದವು ಮತ್ತು ಪ್ರಪಂಚದ ಬಗೆಗಿನ ಅವನ ತಿಳುವಳಿಕೆಯು ಎಂದಿಗೂ ಒಂದೇ ಆಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಈ ಮಹಾಸಭೆಯ ಮಧ್ಯದಲ್ಲಿ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ಚಿಂತನಶೀಲ ನೋಟದಿಂದ ಕುಳಿತಿದ್ದನು. ಭೀಷ್ಮನು ವಾಸುದೇವನ ಮಹಿಮೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಅವನು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ತೆರೆದ ಹೃದಯದಿಂದ ಯುಧಿಷ್ಠಿರನು ಯೋಗ ಮತ್ತು ಭೂಮಿಯ ಒಡೆಯನಾದ ಕೇಶವನ ಆಶ್ರಯವನ್ನು ಬಯಸಿದನು. ನಾನು ಆಶೀರ್ವದಿಸಲಿ. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದಂತೆ ರಾಜ ಧೃತರಾಷ್ಟ್ರನು ಶಾಂತನುವಿನ ಪೂಜ್ಯ ಮಗನಾದ ಭೀಷ್ಮನ ಮಾತುಗಳಿಂದ ಮಂತ್ರಮುಗ್ಧರಾಗಿ ಕುಳಿತನು. ಭೀಷ್ಮನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು. ಅದರೊಂದಿಗೆ ಪ್ರಾಚೀನ ಬುದ್ಧಿವಂತಿಕೆಯ ಭಾರ ಮತ್ತು ದೇವರುಗಳ ರಹಸ್ಯಗಳನ್ನು ಹೊತ್ತಿತ್ತು. ಕೇಳು ಓ ರಾಜನೇ, ಭೀಷ್ಮನು ಪ್ರಾರಂಭಿಸಿದನು. ದೇವತೆಗಳ ಒಡೆಯನಾದ ಕೇಶವನ ಮಹಿಮೆಯನ್ನು ನಾನು ನಿನಗೆ ಹೇಳುತ್ತೇನೆ. ಮಹಾನ್ ಋಷಿಗಳು ಮತ್ತು ಋಷಿಗಳು ಅವನ ಬಗ್ಗೆ ಭಯ ಮತ್ತು ಗೌರವದಿಂದ ಮಾತನಾಡಿದ್ದಾರೆ. ಅವನನ್ನು ಗುರು ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಒಡೆಯ ಎಂದು ಬಣ್ಣಿಸಿದ್ದಾರೆ. ಮಾರ್ಕಂಡೇಯನು ಅವನನ್ನು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ಸಮಯದ ಮೂರ್ತರೂಪರೆಂದು ಹೇಳಿದನು. ಭೃಗುವು ಅವನನ್ನು ದೇವತೆಗಳ ದೇವರು ಎಂದು ಘೋಷಿಸಿದನು. ಇದು ನಶ್ವರ ಗ್ರಹಿಕೆಗೆ ಮೀರಿದ ಪ್ರಾಚೀನ ರೂಪವಾಗಿದೆ. ಭೀಷ್ಮನ ಮಾತುಗಳು ನದಿಯಂತೆ ಸುರಿಯುತ್ತಿದ್ದಂತೆ ಅವನು ಕೇಶವನ ಅನೇಕ ಹೆಸರುಗಳ ಬಗ್ಗೆ ಮಾತನಾಡುತ್ತಾನೆ. ಸಕಲ ಜೀವಿಗಳ ಒಡೆಯನಾದ ಸಕ್ರವನ್ನು ಸ್ಥಾಪಿಸಿದ ವಾಸುದೇವ ಋಷಿಮುನಿಗಳು ಅವನನ್ನು ಸೃಷ್ಟಿಯ ಪಿತಾಮಹನಾದ ದಕ್ಷ ಎಂದು ಹೇಗೆ ಬಣ್ಣಿಸಿದರು ಮತ್ತು ಅಂಗಿರನು ಅವನನ್ನು ಎಲ್ಲಾ ಜೀವಿಗಳ ಸೃಷ್ಟಿಕರ್ತ ಎಂದು ಹೇಗೆ ಹೇಳಿದನು ಎಂಬುದರ ಬಗ್ಗೆ ಅವನು ವಿವರಿಸಿದನು. ಭೀಷ್ಮನು ಕೇಶವನ ಅದ್ಭುತ ರೂಪದ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸಿದಾಗ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವನ ದೇಹವು ಅಪ್ರಕಟಿತ ಬ್ರಹ್ಮಾಂಡವಾಗಿದೆ ಮತ್ತು ಅವನ ಮನಸ್ಸು ಪ್ರಕಟವಾದ ಜಗತ್ತು. ಅವನ ಉಸಿರು ದೇವತೆಗಳನ್ನು ಹುಟ್ಟುಹಾಕಿದೆ. ಅವನ ತಲೆಗಳು ಆಕಾಶದವರೆಗೆ ಚಾಚಿವೆ ಮತ್ತು ಅವನ ತೋಳುಗಳು ಭೂಮಿಯನ್ನು ಬೆಂಬಲಿಸುತ್ತವೆ. ಅವನ ಹೊಟ್ಟೆಯಲ್ಲಿ 3 ಲೋಕಗಳಿವೆ ಮತ್ತು ಅವನು ಶಾಶ್ವತ ವ್ಯಕ್ತಿಯಾಗಿದ್ದಾನೆ ಎಂದು ಅವನು ಹೇಳಿದನು. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ರಾಜನಿಗೆ ತನ್ನ ಮೇಲೆ ಒಂದು ವಿಸ್ಮಯದ ಭಾವವಿತ್ತು. ತಾನು ನಿಜವಾಗಿಯೂ ಗಮನಾರ್ಹವಾದದ್ದನ್ನು ಕೇಳಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ದೈವಿಕ ಸ್ವರೂಪದ ಒಂದು ನೋಟ ಮತ್ತು ತನ್ನ ಮುಂದೆ ನಿಂತಿರುವ ಪ್ರಬಲ ಯೋಧರನ್ನು ನೋಡಿದಾಗ ಪಾಂಡುವಿನ ಮಗ ಅರ್ಜುನ ಮತ್ತು ಅವನ ಸಹೋದರರು ಅವರಿಗೆ ಹೊಸ ಗೌರವವನ್ನು ಅನುಭವಿಸಿದನು. ಆದರೆ ಭೀಷ್ಮನ ಮಾತು ಇನ್ನೂ ಮುಗಿದಿರಲಿಲ್ಲ. ಓ ಅರಸನೇ, ಕೇಶವನ ವೈಭವ ಮತ್ತು ನರ ಮತ್ತು ನಾರಾಯಣನ ಅಜೇಯತೆಯ ಬಗ್ಗೆ ನೀನು ಕೇಳಿದ್ದೀಯಾ? ಪಾಂಡುವಿನ ಪುತ್ರರು
ಯುದ್ಧದಲ್ಲಿ ಕೊಲ್ಲಲು ಏಕೆ ಅಸಮರ್ಥರಾಗಿದ್ದಾರೆಂಬುದನ್ನು ಸಹ ನಿನಗೆ ತಿಳಿಸಲಾಗಿದೆ. ಮತ್ತು ಈ ಕಾರಣಕ್ಕಾಗಿಯೇ ನಾನು ನಿನಗೆ ಹೇಳುತ್ತೇನೆ, ಆ ಪಾಂಡವರೊಂದಿಗೆ ಶಾಂತಿ ನೆಲೆಗೊಳ್ಳಲಿ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಅವನು ಮೌನವಾದನು. ಅವನ ಮಾತುಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದವು. ರಾಜನು ಅವನನ್ನು ನೋಡಿದನು ಮತ್ತು ನಂತರ ಅವನ ಸ್ವಂತ ಪುತ್ರರನ್ನು ನೋಡಿದನು. ಅವರು ಕಳ್ತಿರುವ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದರು. ಮತ್ತು ರಾತ್ರಿ ಕಳೆದಂತೆ ರಾಜನು ನಿದ್ದೆ ಮಾಡಲು ಮಲಗಿದನು. ಅವನು ಕೇಳಿದ ವಿಷಯಗಳ ಭಾರದಿಂದ ಅವನ ಹೃದಯ ಭಾರವಾಗಿತ್ತು. ಅವನ ಸುತ್ತಲೂ ಕತ್ತಲು ಮುಚ್ಚಿದಾಗ ಭೀಷ್ಮನು ರಾತ್ರಿಯಲ್ಲಿ ಓಡಿ ಹೋದನು. ಶಾಂತನುವಿನ ಪೂಜ್ಯ ಮಗನ ಮಾತುಗಳಿಂದ ಶಾಶ್ವತವಾಗಿ ಬದಲಾದ ರಾಜನನ್ನು ಬಿಟ್ಟು ಹೋದನು. ಸೂರ್ಯನು ದಿಗಂತದ ಮೇಲೆ ಏಳುವಾಗ 2 ಸೈನ್ಯಗಳು ಉಕ್ಕಿನ ಮತ್ತು ಕ್ರೋಧದ ಉನ್ಮಾದದಲ್ಲಿ ಘರ್ಷಣೆ ನಡೆಸಿದವು. ಬೆಳಗಿನ ಬೆಳಕಿನಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದ ಅವರ ರಕ್ಷಾಕವಚವಾದ ಪಾಂಡವರು ಮತ್ತು ಧೃತರಾಷ್ಟ್ರರು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಉಗ್ರತೆಯಿಂದ ಪರಸ್ಪರರ ಕಡೆಗೆ ಧಾವಿಸಿದರು. ಯುದ್ಧದ ಸಾಲುಗಳು ಒಗ್ಗೂಡಿದಂತೆ ಭೀಷ್ಮನ ಸೈನ್ಯದ ಮಕರ ರಚನೆಯು ಬೆಳಕಿಗೆ ಬಂದಿತು. ಅದರ ಆಕಾರವು ಭವ್ಯವಾದ ಸಮುದ್ರ ರಾಕ್ಷಸನದ್ದಾಗಿತ್ತು. ಅದರ ದವಡೆಗಳು ಶತ್ರುವನ್ನು ನುಂಗಲು ಅಗಲವಾಗಿ ತೆರೆದಿದ್ದವು. ಆದರೆ ಪಾಂಡವರು ಭಯಭೀತರಾಗಲಿಲ್ಲ. ಅವರು ತಮ್ಮ ಸ್ವಂತ ರಚನೆಯಾದ ಸೈನ್ಯ, ಅದರ ಕೊಕ್ಕಿನ ತೀಕ್ಷ್ಣ ಮತ್ತು ಭಯಾನಕತೆಯಿಂದ ಎದುರಿಸಿದರು. ಪಾಂಡವ ಸೈನ್ಯದ ಮುಂಚೂಣಿಯಲ್ಲಿ ಭೀಮಸೇನನು ನಿಂತಿದ್ದನು. ಅವನ ಬೃಹತ್ ಚೌಕಟ್ಟು ಮಕರನ ಹೃದಯದ ಕಡೆಗೆ ಚಲಿಸುವಾಗ ಶಕ್ತಿ ಮತ್ತು ಕೋಪವನ್ನು ಹೊರಸೂಸುತ್ತಿತ್ತು. ಅವನ ದಂಡಗಳು ಬಾಣಗಳಂತೆ ಹಾರುತ್ತಿದ್ದವು. ಅವನು ಭೀಷ್ಮನ ಆತ್ಮವನ್ನು ಭೇದಿಸಲು ಪ್ರಯತ್ನಿಸುತ್ತಿದ್ದಾಗ ಮತ್ತೆ ಮತ್ತೆ ಬಡಿಯುತ್ತಿದ್ದವು. ಸೂರ್ಯದ ಪ್ರತಿರೂಪವಾದ ಆ ಮಹಾನ್ ಯೋಧ ಭೀಷ್ಮನನ್ನು ಸುಲಭವಾಗಿ ಸೋಲಿಸಲಾಗುತ್ತಿರಲಿಲ್ಲ. ಅವನು ತನ್ನ ಪ್ರಬಲ ಶಸ್ತ್ರಾಸ್ತ್ರಗಳನ್ನು ಪ್ರತಿಯೊಂದೂ ಹೊಳೆಯುವ ನಕ್ಷತ್ರವನ್ನು ಬಿಚ್ಚಿ ಭೂಮಿಯನ್ನು ಸುಟ್ಟುಬಿಟ್ಟನು ಮತ್ತು ಹೋರಾಟಗಾರರನ್ನು ಅಲುಗಾಡಿಸಿದನು. ಆದರೆ ಪಾಂಡುವಿನ ಪ್ರಸಿದ್ಧ ಮಗನಾದ ಅರ್ಜುನನು ಹಿಮ್ಮೆಟ್ಟಲು ಸಾಧ್ಯವಾಗಲಿಲ್ಲ. ಗಾಂಧಿವನ ಕೈಯಲ್ಲಿ ಅವನು ಭೀಷ್ಮನ ರಕ್ಷಾಕವಚವನ್ನು 1000 ಬಾಣಗಳಿಂದ ಚುಚ್ಚಿದನು. ಪ್ರತಿಯೊಂದು ಅವನ ಪಟ್ಟು ಹಿಡಿದ ಆತ್ಮಕ್ಕೆ ಸಾಕ್ಷಿಯಾಗಿದೆ. ಯುದ್ಧವು ಉನ್ವನಗೊಳ್ಳುತ್ತಿದ್ದಂತೆ 2 ಸೈನ್ಯಗಳು ಉಕ್ಕು ಮತ್ತು ಬೆಂಕಿಯ ಕೋಲಾಹಲದಲ್ಲಿ ಘರ್ಷಣೆ ನಡೆಸಿದವು. ಆ ಪರಾಕ್ರಮಶಾಲಿ ಯೋಧನಾದ ದುರ್ಯೋಧನನು ಹತ್ಯಾಕಾಂಡವನ್ನು ನೋಡಿದನು ಮತ್ತು ಹಿಂದಿನ ದಿನ ತನ್ನ ಸಹೋದರರ ಹತ್ಯೆಯನ್ನು ನೆನಪಿಸಿಕೊಂಡನು. ಅವನ ಕೋಪವು ಈಗ ಸುಡುವ ನರಕವಾಗಿತ್ತು. ಅದು ಅದರ ಹಾದಿಯಲ್ಲಿರುವ ಎಲ್ಲರನ್ನೂ ನುಂಗುವ ಅಪಾಯವನ್ನುಂಟು ಮಾಡಿತ್ತು. ಗುರುವೇ, ಅವನು ದ್ರೋಣನಿಗೆ ಕೂಗಿದನು, ನೀನು ಯಾವಾಗಲೂ ಮಾಡಿದಂತೆ ವರ್ತಿಸು. ದುರ್ಬಲ ಮತ್ತು ಪರಾಕ್ರಮದ ಕೊರತೆಯಿರುವ ಈ ಪಾಂಡವರನ್ನು ನಾವು ಸೋಲಿಸೋಣ. ಮತ್ತು ಆ ಮಾತುಗಳೊಂದಿಗೆ ದ್ರೋಣನು ತನ್ನ ಈಟಿಯನ್ನು ಬೆಳಕಿನ ಬ್ಲೇಡ್ನಂತೆ ಹೊಳೆಯುತ್ತಾ ಪಾಂಡವ ಸೈನ್ಯದ ಹೃದಯದಲ್ಲಿ ಮುಳುಗಿದನು. ಆದರೆ ಸಿನಿ ದೇಶದ ನಾಯಕನಾದ ಸತ್ಯಕಿಯು ಕಾವಲಿನಿಂದ ತಪ್ಪಿಸಿಕೊಳ್ಳಬಾರದಿತ್ತು. ಆತ ಆ ದಾಳಿಯ ವಿರುದ್ಧ ದೃಢವಾಗಿ ನಿಂತನು. ಆತನ ಗುರಾಣಿಯು ಉಕ್ಕು ಮತ್ತು ಬೆಂಕಿಯ ಅಲೆಗಳ ವಿರುದ್ಧ ಭದ್ರಕೋಟೆಯಾಗಿತ್ತು ಮತ್ತು ದ್ರೋಣನು ಆತನ ಭುಜದ ಕೀಲುಗಳಿಗೆ 10 ದಂಡೆಗಳಿಂದ ಚುಚ್ಚಿದಾಗ ಭೀಮಸೇನನು ಕೋಪದಿಂದ ಎದ್ದು ತನ್ನ ಸ್ನೇಹಿತನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾಗ ತನ್ನ ಸ್ವಂತ ದಂಡೆಗಳು ಬಾಣಗಳಂತೆ ಹಾರುತ್ತಿದ್ದವು. ಯುದ್ಧವು ಈಗ ಅವ್ಯವಸ್ಥೆಯ ಕೋಲಾಹಲವಾಗಿತ್ತು. ಪ್ರತಿಯೊಬ್ಬ ಯೋಧನು ಶೌರ್ಯ ಮತ್ತು ಪರಾಕ್ರಮದಲ್ಲಿ ಇತರರನ್ನು ಮೀರಿಸಲು ಪ್ರಯತ್ನಿಸುತ್ತಿದ್ದನು. ಭೀಷ್ಮ, ದ್ರೋಣ, ಶಲ್ಯ ಎಲ್ಲರೂ ಅಲ್ಲಿದ್ದರು. ಪಾಂಡವರೊಂದಿಗೆ ಘರ್ಷಣೆ ಮಾಡುವಾಗ ಅವರ ಕತ್ತಿಗಳು ಮಿಂಚಿನಂತೆ ಮಿಲುಗುತ್ತಿದ್ದವು. ಆದರೂ ಈ ಉಕ್ಕು ಮತ್ತು ಬೆಂಕಿಯ ಸಮುದ್ರದ ನಡುವೆ ಒಂದು ವ್ಯಕ್ತಿ ಪ್ರತ್ಯೇಕವಾಗಿ ನಿಂತನು.
ಅಭಿಮನ್ಯು ಛೇದಿ ದೇಶದ ಆ ಯುವ ಯೋಧ. ಅವನ ಹೃದಯವು ವೈಭವದ ಬಯಕೆಯಿಂದ ಉರಿಯುತ್ತಿತ್ತು. ತೀವ್ರ ಕೂಗಿನಿಂದ ಶಾಂತನುವಿನ ಮಗನಾದ ಭೀಷ್ಮನ ಕಣ್ಣುಗಳು ದಿಗಂತದ ಮೇಲೆ ನಿಂತಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಅಪ್ಪಳಿಸಿದನು. ಅವನು ಇತರರಂತೆ ಯೋಧನಾಗಿದ್ದನು. ಪಾಂಡುವಿನ ಪುತ್ರರನ್ನು ಹಾನಿಯಿಂದ ರಕ್ಷಿಸುವ ತನ್ನ ಕರ್ತವ್ಯದಿಂದ ಪ್ರೇರೇಪಿಸಲ್ಪಟ್ಟನು. ಎರಡು ಸೈನ್ಯಗಳು ಘರ್ಷಣೆಗೊಳ್ಳುತ್ತಿದ್ದಂತೆ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಕಣಿವೆಗಳಲ್ಲಿ ಅವರ ಯುದ್ಧದ ಕೂಗು ಪ್ರತಿಧ್ವನಿಸುತ್ತಿತ್ತು. ಪರಾಕ್ರಮಶಾಲಿ ಯೋಧರು ಯುದ್ಧಕ್ಕೆ ಇಳಿಯುತ್ತಿದ್ದಾಗ ಅವರ ಪಾದಗಳ ಕೆಳಗೆ ನೆಲವು ನಡುಗುತ್ತಿತ್ತು. ಆನೆಗಳು ತುತ್ತೂರಿಯನ್ನು ಹಾರಿಸುತ್ತಿದ್ದವು ಮತ್ತು ಅಕ್ಕಪಕ್ಕದಲ್ಲಿ ಕುದುರೆಗಳು ತೂಗಾಡುತ್ತಿದ್ದವು. ಹಾಗೆಯೇ ಶಂಖಗಳು ಮತ್ತು ಡ್ರಮ್ಗಳು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುವ ಲಯವನ್ನು ಗುಡುಗಿಸುತ್ತಿದ್ದವು. ಆ ಕೋಲಾಹಲವು ಕಿವುಡುತನದ್ದಾಗಿತ್ತು. ಶಬ್ದದ ಕೋಲಾಹಲವು ಅದರ ಹಾದಿಯಲ್ಲಿರುವ ಎಲ್ಲವನ್ನೂ ನುಂಬುವ ಅಪಾಯವನ್ನುಂಟು ಮಾಡುತ್ತಿತ್ತು. ಭೀಷ್ಮನು ಆಕ್ರಮಣವನ್ನು ಮುನ್ನಡೆಸಿದನು. ಅವನ ಬೃಹತ್ ರೂಪವು ಗೋಧಿಯ ಮೂಲಕ ಕುಡುಗೋಲಿನಂತೆ ಶತ್ರುಗಳ ಸಾಲುಗಳನ್ನು ಕತ್ತರಿಸಿತು. ಅವನ ಶತ್ರುಗಳು ಅವನ ಮುಂದೆ ನಡುಗಿದರು. ಅವನು ಅವರ ಮೇಲೆ ತನ್ನ ಕೋಪವನ್ನು ಬೀರಿದಾಗ ಅವರ ಮುಖಗಳು ಭಯದಿಂದ ಮಸುಕಾದವು. ಭೀಷ್ಮನ ವೇಗವಾದ ಮತ್ತು ಮಾರಣಾಂತಿಕ ಬಾಣಗಳಿಂದ ಬೇರ್ಪಟ್ಟ ತರೆಗಳು ಯುದ್ಧಭೂಮಿಯಾದ್ಯಂತ ಸುತ್ತುತ್ತಿದ್ದವು. ಭೂಮಿ ಶೀಘ್ರದಲ್ಲೇ ರಾತ್ರದ ಸಮುದ್ರದಲ್ಲಿ ಆವರಿಸಿತ್ತು. ಒಂದು ದೊಡ್ಡ ನದಿ ತನ್ನ ದಡವನ್ನು ಒಡೆದಿದೆ ಎಂದು ಯುದ್ಧವು ಉಲ್ಬಣಗೊಂಡಿತ್ತು. ಹೋರಾಟಗಾರರು ಅಂತ್ಯವಿಲ್ಲದ ಹೋರಾಟದಲ್ಲಿ ತೊಡಗಿದರು. ಯೋಧರು ಘರ್ಷಣೆ ನಡೆಸಿದರು. ಅವರು ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಳ್ಳುವಾಗ ಸೂರ್ಯನ ಬೆಳಕಿನಲ್ಲಿ ತಮ್ಮ ಕತ್ತಿಗಳು ಮಿನುಗುತ್ತಿದ್ದವು. ಆನೆಗಳು ಕೂಗಿದವು ಮತ್ತು ಕ್ಯಾಂಪ್ ಮಾಡಿದವು. ಅವರ ಸವಾರರು ಬಿದ್ದರು ಅಥವಾ ಓಡಿ ಹೋದರು. ಧೂಳು ಏರಿತು. ಉಸಿರುಗಟ್ಟಿಸುವ ಮೋಡವು ಕೆಳಗಿರುವ ಹತ್ಯಾಕಾಂಡದ ಎಲ್ಲಾ ದೃಶ್ಯಗಳನ್ನು ಮರೆಮಾಡಿ ಈ ಅವ್ಯವಸ್ಥೆಯ ನಡುವೆ ಪಾಂಡುವಿನ ಮಗನಾದ ಭೀಮನು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಉಗ್ರತೆಯಿಂದ ಹೋರಾಡಿದನು. ತನ್ನ ಬೃಹತ್ ರೂಪವು ಬಂಡೆಯ ದಡದ ವಿರುದ್ಧ ಚಂಡಮಾರುತದ ಅಲೆಯಂತೆ ಹಿರಿಯ ಯೋಧನ ಮೇಲೆ ಅಪ್ಪಳಿಸಿದ ಭೀಷ್ಮನ ಮೇಲೆ ತನ್ನನ್ನು ತಾನು ಎಸೆದನು. ಇಬ್ಬರು ದೈತ್ಯರು ಘರ್ಷಣೆ ಮಾಡಿದರು. ಅವರ ಹೊಡೆತಗಳು ನೆಲವನ್ನು ಅಲುಗಾಡಿಸಿದವು ಮತ್ತು ಯುದ್ಧಭೂಮಿಯಲ್ಲಿ ಆಘಾತದ ಅಲೆಗಳನ್ನು ಕಳುಹಿಸಿದವು. ಹೋರಾಟವು ಉಲ್ಬಣಗೊಳ್ಳುತ್ತಿದ್ದಂತೆ ಹತ್ಯಾಕಾಂಡವನ್ನು ತಡೆಯಲು ಯಾವುದೂ ಸಾಧ್ಯವಿಲ್ಲವೆಂದು ತೋರುತ್ತಿತ್ತು. ಯೋಧರು ಎಡ ಮತ್ತು ಬಲಕ್ಕೆ ಬಿದ್ದರು. ಬಾಣಗಳು ಮತ್ತು ಕತ್ತಿಗಳ ನಿರಂತರ ದಾಳಿಯಿಂದ ಅವರ ದೇಹಗಳು ಮುರಿದು ಬಿದ್ದವು. ಭೂಮಿಯು ಶೀಘ್ರದಲ್ಲೇ ರಕ್ತದ ಸಮುದ್ರದಲ್ಲಿ ಮುಳುಗಿತು. ದೇವರುಗಳು ಸ್ವತಃ ಯುದ್ಧಭೂಮಿಯ ಮೇಲೆ ಘೋರಿನ ಪ್ರವಾಹವನ್ನು ಬಿಟ್ಟಿದ್ದಾರೆ. ಆದರೂ ಈ ಅವ್ಯವಸ್ಥೆಯ ನಡುವೆಯೂ ಸಹ ಸೌಂದರ್ಯದ ಭಾವವನ್ನು ಕಾಣಬಹುದಾಗಿತ್ತು. ಯೋಧರು ಬಹುತೇಕ ಉದಾತ್ತವಾದ ಉಗ್ರತೆಯಿಂದ ಹೋರಾಡಿದರು. ಅವರು ಪರಸ್ಪರ ಘರ್ಷಣೆ ಮಾಡುವಾಗ ಅವರ ಮುಖಗಳು ದೃಢನಿಶ್ಚಯದಲ್ಲಿದ್ದವು. ಅವರ ರಕ್ಷಾಕವಚವು ಸೂರ್ಯನ ಬೆಳಕಿನಲ್ಲಿ ಚಿನ್ನದಂತೆ ಹೊಳೆಯಿತು ಮತ್ತು ಹೊಡೆತಕ್ಕೆ ಹೊಡೆತವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಕತ್ತಿಗಳು ಮಿಂಚಿನಂತೆ ಹೊಳೆಯುತ್ತಿದ್ದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಹತ್ಯಾಕಾಂಡವನ್ನು ತಡೆಯಲು ಯಾವುದೂ ಸಾಧ್ಯವಿಲ್ಲವೆಂದು ತೋರುತ್ತಿತ್ತು. ಆದರೆ ಈ ಅವ್ಯವಸ್ಥೆಯ ನಡುವೆಯೂ ಎಲ್ಲದರಲ್ಲೂ ಅನಿವಾರ್ಯತೆಯ ಭಾವವಿತ್ತು. ಹೋರಾಟದ ಫಲಿತಾಂಶವು ಈಗಾಗಲೇ ಸ್ಪಷ್ಟವಾಗಿತ್ತು. ಆದರೆ ಕೊನೆಯಲ್ಲಿ ಯಾರು ವಿಜಯಶಾಲಿಯಾಗುತ್ತಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಮುಖ್ಯವಾದುದು ಹೋರಾಟವೇ. ಪಾಂಡವರು ಮತ್ತು
ಕೌರವರ ಭವಿಷ್ಯವನ್ನು ಶಾಶ್ವತವಾಗಿ ನಿರ್ಧರಿಸುವ ದೈತ್ಯರ ಘರ್ಷಣೆ ಮಾತ್ರ. ಅಷ್ಟರಲ್ಲಿ ರಾಜ ದುರ್ಯೋಧನನು ಒಂದು ದೊಡ್ಡ ಗುಂಪಿನಿಂದ ಸುತ್ತುವರಿದಿದ್ದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದನು. ಅದರ ಮುಂದೆ ಭುಗಿಲೆದ್ದ ಅವನ ದೇವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾನೆ. ಕೌರವರು ಮತ್ತು ಪಾಂಡವರ ಯೋಧರು ಉಕ್ಕು ಮತ್ತು ಧೂಳಿನ ಉನ್ಮಾದದಲ್ಲಿ ಘರ್ಷಣೆ ಮಾಡಿದರು. ಅವರ ಕೂಗುಗಳು ಗಾಳಿಯಲ್ಲಿ ಗುಡುಗುಗಳಂತೆ ಪ್ರತಿಧ್ವನಿಸುತ್ತಿದ್ದವು. ಬುದ್ಧಿವಂತ ಮತ್ತು ವಯಸ್ಸಾದ ಋಷಿಯಾದ ಸಂಜಯನು ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿದ್ದನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಗಂಗಾ ನದಿಯ ಮಗನಾದ ಭೀಷ್ಮನ ಕಡೆಗೆ ಧಾವಿಸುತ್ತಿರುವ ಗಾಂಧೀವನ ರಾಜ ಅರ್ಜುನನನ್ನು ನೋಡಿದಾಗ ಸಂಜಯನ ಹೃದಯವೇ ಭಯದಿಂದ ನಡುಗತೊಡಗಿತ್ತು. ಅರ್ಜುನನ ಶಂಕನಾದ ಪಂಚಜನ್ಯದ ಸದ್ದು ಮತ್ತು ಅವನ ಬಲವಾದ ಬಿಲ್ಲಾದ ಗಾಂಧೀವನ ಗುಳ್ಳೆಯು ಅದನ್ನು ಕೇಳಿದ ಎಲ್ಲರ ಹೃದಯದಲ್ಲೂ ಭಯವನ್ನುಂಟು ಮಾಡಿತು. ಸಿಂಹದ ಬಾಲದ ಸಾಧನವನ್ನು ಹೊತ್ತ ಪ್ರಿತಳ ಮಗನ ಗುಣಮಟ್ಟವು ಆಕಾಶದಲ್ಲಿ ಧೂಮಕೇತುವಿನಂತೆ ಹೊಳೆಯಿತು. ಅದರ ಬಣ್ಣಗಳು ಮುಂಜಾನೆಯ ಬಣ್ಣಗಳಂತೆ ಚಲಿಸುತ್ತಿದ್ದವು. ಎರಡೂ ಕಡೆಯ ಯೋಧರು ಶೌರ್ಯ ಮತ್ತು ಕೌಶಲ್ಯದಿಂದ ಹೋರಾಡಿದರು. ಅವರ ಕತ್ತಿಗಳು ಘರ್ಷಣೆಗೊಂಡವು ಮತ್ತು ಗಾಳಿಯಲ್ಲಿ ಹಾರುವ ಬಾಣಗಳು. ಆದರೆ ಅರ್ಜುನನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದನು. ಅವನ ಗಾಂಧೀವನು ಮಿಂಚಿನಂತೆ ಮಿನುಗುತ್ತಿದ್ದನು. ಅವನು ಯುದ್ಧದೊಳಗೆ ಬಾಣದ ಮೇಲೆ ಬಾಣವನ್ನು ಸುರಿಸಿದನು. ಅವನ ಕೂಗುಗಳು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಇಂದ್ರನ ಗುಡುಗಿನಂತೆ ಪ್ರತಿಧ್ವನಿಸುತ್ತಿದ್ದವು. ಉಲ್ಬಣಗೊಳ್ಳುತ್ತಿದ್ದಂತೆ ಹೋರಾಟಗಾರರು ಎಬ್ಬಿಸಿದ ಧೂಳು ಸುತ್ತುವ ಚಂಡಮಾರುತವನ್ನು ಸೃಷ್ಟಿಸಿತು. ಅದು ಎಲ್ಲಾ ದೃಷ್ಟಿಗಳನ್ನು ಮರೆಮಾಡಿತ್ತು. ಗಾಯಗೊಂಡ ಮತ್ತು ಸಾಯುತ್ತಿರುವವರ ಕೂಗುಗಳು ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯೊಂದಿಗೆ ಬೆರೆತು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವಂತೆ ತೋರುವ ಒಂದು ಅಲೌಕಿಕ ಗದ್ದಲವನ್ನು ಸೃಷ್ಟಿಸಿತು. ಸಂಜೆ ಅವರ ಹೃದಯವು ಎರಡೂ ಬದಿಗಳಿಗೆ ಹೋಯಿತು. ಸಂಘರ್ಷದ ಉಗ್ರತೆಯಿಂದ ಅವರ ಸಹಾನುಭೂತಿ ಛಿದ್ರವಾಯಿತು. ಕಳಿಂಗದ ರಾಜನು ಜಯದ್ರಥ ಮತ್ತು ಇತರ ರಾಜರ ಜೊತೆಗೂಡಿ ಭೀಷ್ಮನನ್ನು ಬೆಂಬಲಿಸಲು ತಮ್ಮ ಪಡೆಗಳನ್ನು ಒಟ್ಟುಗೂಡಿಸಿದ್ದನು. ಆದರೆ ಪಾಂಡವರು ತಮ್ಮ ವೈರಿಗಳನ್ನು ಸೋಲಿಸುವ ತಮ್ಮ ಸಂಕಲ್ಪದಲ್ಲಿ ಒಗ್ಗೂಡಿದರು. ತಮ್ಮ ಎಲ್ಲಾ ಶಕ್ತಿಯಿಂದ ಮುಂದಾದರು. ಧೂಳಿನ ದೆವ್ವಗಳು ಯುದ್ಧಭೂಮಿಯಾದ್ಯಂತ ನೃತ್ಯ ಮಾಡಿದವು. ಉಕ್ಕಿನ ಮತ್ತು ಕೋಪದಿಂದ ಘರ್ಷಣೆ ಮಾಡುವಾಗ ಯೋಧರನ್ನು ಕಣ್ಣಿನಿಂದ ಮರೆಮಾಡಿದವು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಂತೆ ಅದರ ಬೆಳಕು ಸುತ್ತುತ್ತಿರುವ ಧೂಳಿನಿಂದ ಮರೆಮಾಚಲ್ಪಟ್ಟಿತ್ತು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪಿತು. ಆನೆಗಳು ಭಯದಿಂದ ತುತ್ತೂರಿಯನ್ನು ಹಾರಿಸಿದವು. ಪ್ರಾಬಲ್ಯಕ್ಕಾಗಿ ಹೋರಾಡುತ್ತಿರುವಾಗ ಅವುಗಳ ಬೃಹತ್ ದೇಹಗಳು ನೆಲಕ್ಕೆ ಅಪ್ಪಳಿಸಿದವು. ರಥಧಾರಿಗಳು ತಮ್ಮ ಸ್ವಂತ ಕುದುರೆಗಳ ಪಾದಗಳ ಕೆಳಗೆ ಜಜ್ಜಲ್ಪಟ್ಟರು. ಆದರೆ ಯೋಧರು ಪಾಂಡವರ ದಾಳಿಯ ಮೊದಲು ಶರತ್ಕಾಲದ ಎಲೆಗಳಂತೆ ಬಿದ್ದರು. ಅವ್ಯವಸ್ಥೆ ಮತ್ತು ವಿನಾಶದ ಈ ಕೋಲಾಹಲದಲ್ಲಿ ಸಂಜಯನು ಯುದ್ಧದ ಪ್ರಕೋಪಕ್ಕೆ ಸಾಕ್ಷಿಯಾಗಿ ನಿಂತನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಅವನು ಮೈದಾನದ ಮೇಲೆ ಮಾಡಿದ ವಿನಾಶವನ್ನು ನೋಡಿದನು ಮತ್ತು ಇನ್ನೂ ಅಂತಹ ಹತ್ಯಾಕಾಂಡದ ನಡುವೆಯೂ ಅವನು ಸೌಂದರ್ಯದ ಮಿನುಗುವಿಕೆಯನ್ನು ನೋಡಿದನು. ಹೋರಾಡಿದ ಯೋಧರ ಅಚಲ ಧೈರ್ಯ ಅವರು ಅನುಭವಿಸಿದ ಭೀಕರತೆಗಳ ಹೊರತಾಗಿಯೂ ಅವರ ಹೃದಯಗಳು ಮುರಿಯದವು. ಅಂತಿಮವಾಗಿ ಯುದ್ಧವು ಕಡಿಮೆಯಾಗುತ್ತಿದ್ದಂತೆ ಸಂಜಯನ ಕಣ್ಣುಗಳು ಅವನ ಮುಂದೆ ವ್ಯಾಪಿಸಿದ್ದ ವಿನಾಶದ ವಿಶಾಲ ವಿಸ್ತಾರದ ಮೇಲೆ ಬಿದ್ದವು. ಮೈದಾನವು ದೇಹಗಳಿಂದ ತುಂಬಿತ್ತು. ಪಾಂಡವರು ಮತ್ತು ಕೌರವರ ಸೈನ್ಯಗಳು ಉಕ್ಕಿನ ಮತ್ತು ಚೂರು ಚೂರು ಮಲದ ಉನ್ಮಾದದಲ್ಲಿ ಘರ್ಷಣೆ ಮಾಡಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಯೋಧರು
ಪರಸ್ಪರ ನಿರಂತರವಾದ ಉಕತೆಯ ದೃಶ್ಯದಲ್ಲಿ ತೊಡಗಿಸಿಕೊಂಡಾಗ ವಿವರಣೆಗಾರನಾದ ಸಂಜಯನು ಭಯ ಮತ್ತು ಆತಂಕದ ಮಿಶ್ರಣದಿಂದ ನೋಡುತ್ತಿದ್ದನು. ಈ ಅವ್ಯವಸ್ಥೆಯ ನಡುವೆ ಆ ಪ್ರಬಲ ಬಿಲ್ಲುಗಾರ ಮತ್ತು ಶಂತನುವಿನ ಮಗನಾದ ಭೀಷ್ಮನು ಎತ್ತರವಾಗಿ ನಿಂತಿದ್ದನು. ಅವನ ಚಿನ್ನದ ತುದಿಗಳ ಬಾಣಗಳು ಗಾಳಿಯಲ್ಲಿ ಸಿವಿತಾನಂತೆ ಕತ್ತರಿಸುತ್ತಿದ್ದವು. ಅವನು ಅಜೇಯ ಯೋಧನಾಗಿದ್ದನು. ಅವನನ್ನು ತಿಳಿದಿರುವ ಎಲ್ಲರಿಗೂ ಹೆದರುತ್ತಿದ್ದನು. ಮತ್ತು ಇಂದು ಅವನು ಪಾಂಡವರ ಮೇಲೆ ತನ್ನ ಸಂಪೂರ್ಣ ಕೋಪವನ್ನು ಹೊರಹಾಕುತ್ತಾನೆ. ಯುಧಿಷ್ಠಿರನ ಬಲಶಾಲಿ ಮತ್ತು ಉಗ್ರರ ಸಹೋದರನಾದ ಭೀಮನು ಭೀಷ್ಮನ ಕಡೆಗೆ ಗರ್ಜನೆಯಿಂದ ದಾಳಿ ಮಾಡಿದನು. ಅವನು ಕೌರವ ನಾಯಕನ ಮೇಲೆ ತನ್ನನ್ನು ತಾನೇ ಎಸೆದಾಗ ಅವನ ಬೃಹತ್ ಕೈಗಳು ವಿಪರೀತವಾಗಿ ತೂಗಾಡುತ್ತಿದ್ದವು. ಆದರೆ ಭೀಷ್ಮನನ್ನು ಕಡಿಮೆ ಅಂದಾಜು ಮಾಡಬಾರದು. ತ್ವರಿತ ಚಲನೆಯಿಂದ ಅವನು ತನ್ನ ಬಿಲ್ಲಿನ ತಂತಿಯನ್ನು ಹಿಂತೆಗೆದುಕೊಂಡನು ಮತ್ತು ಬಾಣವನ್ನು ಬಿಡಿಸಿದನು. ಅದು ಭೀಮನ ರಕ್ಷಾಕವಚವನ್ನು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕಿನಂತೆ ಚುಚ್ಚಿತು. ಈ ಆಘಾತವು ಭೀಮನನ್ನು ಹಿಂದಕ್ಕೆ ತಳ್ಳಿತು. ಆದರೆ ಅವನು ಶರಣಾಗಲು ನಿರಾಕರಿಸಿದನು. ಕೋಪಗೊಂಡ ಅವನು ಭೀಷ್ಮನ ಮೇಲೆ ದಾರ್ಢ್ಯ ಎಸೆದನು. ಅದನ್ನು ಕೌರವ ಯೋಧನು ತನ್ನ ದಂಡೆಯೊಂದಿಗೆ ಚತುರತೆಯಿಂದ ತಡೆದನು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಅವರ ಬಾಣಗಳು ಮತ್ತು ದಾರ್ಢ್ಯಗಳು ಚಲನೆಯ ಮಸುಕಿನಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರುತ್ತಿದ್ದವು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಏತಮಧ್ಯೆ ಋಷಿ ಕುಲದ ಆ ಪ್ರಬಲ ಕಾರ್ಯೋಧನಾದ ಸಾತ್ಯಕಿ ತನ್ನ ರಥದ ಮೇಲೆ ಸವಾರಿ ಮಾಡಿ ತನ್ನ ಬಿಲ್ಲು ಹಾಡುತ್ತಾ ಭೀಷ್ಮನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಆದಾಗ್ಯೂ ಕೌರವ ನಾಯಕನು ಧೈರ್ಯವಾಗಲಿಲ್ಲ. ತ್ವರಿತ ಚಲನೆಯೊಂದಿಗೆ ಅವನು ತನ್ನ ಬಿಲ್ಲು ದಾರವನ್ನು ಹಿಂದಕ್ಕೆ ಎಳೆದನು ಮತ್ತು ನೇರವಾಗಿ ಸಾತ್ಯಕಿಯ ರಥದ ಕಡೆಗೆ ಹಾರುವ ಬಾಣವನ್ನು ಕಳುಹಿಸಿದನು. ದಾರಿ ಬಿದ್ದನು ಮತ್ತು ಹತ್ಯಾಕಾಂಡದಿಂದ ತಪ್ಪಿಸಿಕೊಳ್ಳಲು ಸಾತ್ಯಕಿ ತನ್ನ ರಥದಿಂದ ಜಿಗಿದಾಗ ಕುದುರೆಗಳು ಭಯಭೀತರಾದವು. ಯೋಧರು ಘರ್ಷಣೆ ಮಾಡಿದಾಗ ಅವರ ಕೂಗುಗಳು ಮತ್ತು ಗರ್ಜನೆಗಳು ಕಾಲುಗಳ ಗುಡುಗು ಮತ್ತು ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯೊಂದಿಗೆ ಬೆಸೆದುಕೊಂಡಿದ್ದರಿಂದ ಯುದ್ಧ ಭೂಮಿಯು ಅವ್ಯವಸ್ಥೆಗೆ ಕಾರಣವಾಯಿತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸಂಜಯನು ಹತಾಶೆಯಿಂದ ಅವನನ್ನು ನೋಡುತ್ತಿದ್ದನು. ಇದು ಯಾವುದೇ ಸಾಮಾನ್ಯ ಸಂಘರ್ಷವಾಗಿರಲಿಲ್ಲ. ಇದು ಸಹೋದರರ ನಡುವಿನ ಯುದ್ಧವಾಗಿತ್ತು. ಯಾರಿಗೂ ಗಾಯವಾಗದಂತೆ ಮಾಡುವ ಹೋರಾಟವಾಗಿತ್ತು. ದೇವರುಗಳು ಮೇಲಿನಿಂದ ನೋಡುತ್ತಿರುವಂತೆ ಕಾಣುತ್ತಿತ್ತು. ಅವರ ಮುಖಗಳು ಕೆಳಗಿರುವ ಹತ್ಯಾಕಾಂಡವನ್ನು ಕಠೋರವಾಗಿ ಮತ್ತು ಕ್ಷಮಿಸಲಾರದ ರೀತಿಯಲ್ಲಿ ನೋಡುತ್ತಿದ್ದವು. ಆದರೂ ಯತ್ತ ಮತ್ತು ಉಕ್ಕಿನ ಸಮುದ್ರದ ನಡುವೆ ಸೌಂದರ್ಯ ಮತ್ತು ಉದಾತ್ತತೆಯ ಕ್ಷಣಗಳು ಇದ್ದವು. ಭೀಷ್ಮನು ತನ್ನ ಬಾಣದಿಂದ ಭೀಮನ ರಕ್ಷಾಕವಚವನ್ನು ಚುಚ್ಚಿದಾಗ ಸಂಜಯನಿಗೆ ದುಃಖದ ನೋವುಂಟಾಯಿತು. ಆದರೆ ಭೀಮನು ದುರ್ಯೋಧನನನ್ನು 10 ಚೂಪಾದ ತುದಿಗಳ ಬಾಣಗಳಿಂದ ಚುಚ್ಚಿದಾಗ ನಿರೂಪಕನು ಪಾಂಡವ ಯೋಧನ ಬಗ್ಗೆ ಮೆಚ್ಚುಗೆಯ ಅಲೆಯನ್ನು ಅನುಭವಿಸಿದನು. ಯುದ್ಧವು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಇದು ಸಾಮಾನ್ಯ ಯುದ್ಧವಲ್ಲ ಎಂದು ಸಂಜಯನು ಅರಿತುಕೊಂಡನು. ಇದು 2 ದೊಡ್ಡ ಸೈನ್ಯಗಳ ನಡುವಿನ ಸಂಘರ್ಷವಾಗಿತ್ತು. ಪ್ರತಿಯೊಂದು ತಮ್ಮದೇ ಆದ ಪ್ರಜ್ಞೆಯಿಂದ ಪ್ರೇರೇಪಿಸಲ್ಪಟ್ಟಿತ್ತು. ಉಕ್ಕಿನ ಘರ್ಷಣೆಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಯುದ್ಧದ ಈ ಕೋಲಾಹಲದಲ್ಲಿ ಒಬ್ಬ ಯೋಧನು ಎದ್ದು ನಿಂತ ಯುದ್ಧದಲ್ಲಿ ಅಜೇಯನಾದ ಪ್ರಿಷತಿಯ ಪರಾಕ್ರಮಶಾಲಿ ಶಸ್ತ್ರಸಜ್ಜಿತ ಮಗನಾದ ಸತ್ಯಕಿ ದೊಡ್ಡ ಒತ್ತಡವನ್ನು ಹೊತ್ತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದ ತನ್ನ ಅತ್ಯುತ್ತಮ ಬಿಲ್ಲಿನಿಂದ ಅವನು ವಿಷಪೂರಿತ ಹಾವುಗಳನ್ನು ಹೋಲುವ ಅಸಂಖ್ಯಾತ ರೆಕ್ಕೆಗಳ ಬಾಣಗಳನ್ನು ಹೊಡೆದನು.
ಅವನ ಕೈ ಬಹುತೇಕ ದೈವಿಕವಾಗಿ ತೋರುವ ಚುರುಕುತನದಿಂದ ಚಲಿಸುತ್ತಿತ್ತು. ಓಡಗಳ ಸಮೂಹದಂತೆ ಅವನು ಶತ್ರುವಿನ ಮೇಲೆ ದಟ್ಟವಾದ ಮಳೆಯನ್ನು ಸುರಿಸುತ್ತಿದ್ದನು. ರಾಜ ದುರ್ಯೋಧನನು ಸಾತ್ಯಕಿಯ ಪರಾಕ್ರಮವನ್ನು ಗಮನಿಸಿ ಅವನ ವಿರುದ್ಧ 10,000 ರಥಗಳನ್ನು ಕಳುಹಿಸಿದನು. ಆದರೆ ಆ ಮಹಾನ್ ಬಿಲ್ಲುಗಾರನನ್ನು ಅಷ್ಟು ಸುಲಭವಾಗಿ ಸೋಲಿಸಲು ಸಾಧ್ಯವಾಗಲಿಲ್ಲ. ತನ್ನ ಆಕಾಶ ಶಸ್ತ್ರಾಸ್ತ್ರಗಳಿಂದ ಆ ಎಲ್ಲಾ ಪ್ರಬಲ ಘಾತಯೋಧರನ್ನು ಸುಲಭವಾಗಿ ಕೊಂದು ಅವುಗಳನ್ನು ಬಿದ್ದ ಎಲೆಗಳಂತೆ ಯುದ್ಧ ಭೂಮಿಯಲ್ಲಿ ಹರಡಿದನು. ಈ ಸಾಧನೆಯನ್ನು ಸಾಧಿಸಿದ ನಂತರ ಸತ್ಯಕಿಯು ಯುದ್ಧದಲ್ಲಿ ಭೂರಿಶ್ರವರ ಬಳಿಗೆ ಹೋದನು. ಕುರುಗಳ ಖ್ಯಾತಿಯನ್ನು ಹೆಚ್ಚಿಸಿದವನು ಧೃತರಾಷ್ಟ್ರನ ಶ್ರೇಣಿಯನ್ನು ನೋಡಿ ಯುರಿದನನು ಅವನನ್ನು ಸೋಲಿಸಿದನು ಮತ್ತು ಕೋಪದಿಂದ ಅವನ ವಿರುದ್ಧ ಧಾವಿಸಿದನು. ಇಂದ್ರನ ಬಣ್ಣವನ್ನು ಹೋಲುವ ತನ್ನ ದೊಡ್ಡ ಬಿಲ್ಲನ್ನು ಎಳೆಯುತ್ತಾ ವಿಷಪೂರಿತ ವಿಷದ ಹಾವುಗಳಂತೆ ಸಾವಿರಾರು ದಂಡೆಗಳನ್ನು ಹೊಡೆದನು. ತನ್ನ ಅತ್ಯಂತ ಚುರುಕುತನವನ್ನು ಪ್ರದರ್ಶಿಸಿದನು. ಸತ್ಯಕಿಯನ್ನು ಹಿಂಬಾಲಿಸಿದ ಯೋಧರಿಗೆ ಆ ಮರಣಾಂತಿಕ ಬಾಣಗಳನ್ನು ಹೊತ್ತುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಸಂಘರ್ಷದಲ್ಲಿ ತಮ್ಮ ನಾಯಕನನ್ನು ತ್ಯಜಿಸಿ ಎಲ್ಲಾ ದಿಕ್ಕುಗಳಿಂದಲೂ ಓಡಿ ಹೋದರು. ಆದಾಗ್ಯೂ ಯುಧನ ಪರಾಕ್ರಮಶಾಲಿ ಪುತ್ರರು ವೈವಿಧ್ಯಮಯ ಶಸ್ತ್ರಾಸ್ತ್ರಗಳನ್ನು ಹೊಂದಿ ಮತ್ತು ಅತ್ಯುತ್ತಮ ಮಾನದಂಡಗಳನ್ನು ಹೊಂದಿ ಅತ್ಯುತ್ತಮ ಅಂಚೆ ಮೂಲಕ ಯುದ್ಧದಲ್ಲಿ ಭೂರಿಶ್ರವರ ಬಳಿಗೆ ಬಂದರು. ಅವರು ಅವನನ್ನು ಹೀಗೆ ಸಂಬೋಧಿಸಿದಲ್ವಾ, ಕೇಳು ಓ ಕೌರವರ ಸಂಬಂಧಿಕರೇ, ಓ ದೊಡ್ಡ ಶಕ್ತಿ ಹೊಂದಿರುವವನೇ, ಬನ್ನಿ ನಮ್ಮೊಂದಿಗೆ ಯುದ್ಧದಲ್ಲಿ ಹೋರಾಡಿ. ಅಂದರೆ ನಾವೆಲ್ಲರೂ ಒಟ್ಟಾಗಿ ಅಥವಾ ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಹೋರಾಡಿ ಯುದ್ಧದಲ್ಲಿ ನಮ್ಮನ್ನು ಸೋಲಿಸಿದರೆ ನೀನು ದೊಡ್ಡ ಖ್ಯಾತಿಯನ್ನು ಗಳಿಸಬಹುದು, ಅಥವಾ ನಾವೇ ನಿಮ್ಮನ್ನು ಸೋಲಿಸಿ ದೊಡ್ಡ ತೃಪ್ತಿಯನ್ನು ಪಡೆಯುತ್ತೇವೆ. ತನ್ನ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಮತ್ತು ಕೋಪದಿಂದ ಉತ್ಸುಕನಾಗಿದ್ದ ಭೂರಿಶ್ರವರು ಅವರಿಗೆ ಉತ್ತರಿಸಿದರು, ವೀರರೇ, ನೀವು ಹೇಳಿದ್ದು ಸರಿ. ಈಗ ನಿಮ್ಮ ಇಚ್ಛೆ ಹೀಗಿದ್ದರೆ ನೀವೆಲ್ಲರೂ ಒಟ್ಟಾಗಿ ಎಚ್ಚರಿಕೆಯಿಂದ ಹೋರಾಡಿ. ನಾನು ನಿಮ್ಮೆಲ್ಲರನ್ನೂ ಯುದ್ಧದಲ್ಲಿ ಕೊಲ್ಲುತ್ತೇನೆ. ಅವನು ಹೀಗೆ ಸಂಬೋಧಿಸಿದನು. ಆರಿರ ಮತ್ತು ಪ್ರಬಲ ಬಿಲ್ಲುಗಾರರು ಶತ್ರುಗಳನ್ನು ಶಿಕ್ಷಿಸುವವನನ್ನು ಬಾಣಗಳ ದಟ್ಟವಾದ ಸುರಿಯಿಂದ ಮುಚ್ಚಿದರು. ಒಂದು ಕಡೆ ಕೇವಲ ಭೂರಿಶ್ರವರ ನಡುವಿನ ಯುದ್ಧ ಮತ್ತು ಮತ್ತೊಂದೆಡೆ ಅನೇಕರು ಒಗ್ಗೂಡಿದ ಯುದ್ಧವು ಮಧ್ಯಾಹ್ನದವರೆಗೆ ತೀವ್ರಗೊಂಡಿತು. 10 ವೀರರು ಸತ್ಯಕಿಯ ಮಗನನ್ನು ಸುತ್ತುವರೆದು ಅವನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಅವನು ಅವರ ಬಿಲ್ಲುಗಳನ್ನು ಮತ್ತು ನಂತರ ಅವರ ತಲೆಗಳನ್ನು ತೀಕ್ಷ್ಣವಾದ ದಂಡೆಗಳಿಂದ ಕತ್ತರಿಸಿ ಗುಡುಗುಗಳಿಂದ ಬಿದ್ದ ಪ್ರಬಲ ಮರಗಳಂತೆ ಭೂಮಿಯ ಮೇಲೆ ಬೀಳುವಂತೆ ಮಾಡಿದನು. ಹೀಗೆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ತನ್ನ ಪರಾಕ್ರಮಶಾಲಿ ಪುತ್ರರನ್ನು ನೋಡಿದಾಗ ವೃಷ್ಣಿ ವೀರನಾದ ಸಾತ್ಯಕಿ ಜೋರಾಗಿ ಗರ್ಜನೆ ಮಾಡಿ ಭೂರಿಶ್ರವರ ವಿರುದ್ಧ ಧಾವಿಸಿದನು. ಇಬ್ಬರು ಯೋಧರು ತಮ್ಮ ಗದಗಳನ್ನು ಪರಸ್ಪರರ ವಿರುದ್ಧವಾಗಿ ಒತ್ತಿದರು. ಸೂರ್ಯನು ಯುದ್ಧಭೂಮಿಯಲ್ಲಿ ಏಳುವಷ್ಟರಲ್ಲಿ ಕುರುಗಳು ಮತ್ತು ಪಾಂಡವರ ಸೈನ್ಯಗಳು ಉಕ್ಕಿನ ಮತ್ತು ಧ್ವನಿಯ ಉನ್ಮಾದದಲ್ಲಿ ಘರ್ಷಣೆ ನಡೆಸಿದವು. ಎರಡೂ ಕಡೆಯವರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯಿಂದ ವಿದ್ಯುತವಾಗಿತ್ತು. ದೃಢನಿಶ್ಚಯ ಮತ್ತು ದೃಢನಿಶ್ಚಯದ ರಾಜ ಯುಧಿಷ್ಠಿರನು ತನ್ನ ವಿಶ್ವಾಸಾರ್ಹ ಸೇನಾಧಿಪತಿಯಾದ ಧೃಷ್ಟದ್ಯುಮ್ನನನ್ನು ಉದ್ದೇಶಿಸಿ ಮಾತನಾಡುತ್ತಾ ಮಕರ ರಚನೆಯಲ್ಲಿ ತಮ್ಮ ಪಡೆಗಳನ್ನು ನಿಯೋಜಿಸಲು ಸೂಚನೆ ನೀಡಿದನು. ಯೋಧರಿಗೆ ಆದೇಶವನ್ನು ನೀಡುತ್ತಿರುವಾಗ ಧೃಷ್ಟದ್ಯುಮ್ನನ ಕಣ್ಣುಗಳು ಯೋಧನ ಉತ್ಸಾಹದಿಂದ ಮಿನುಗುತ್ತಿದ್ದವು. ಸೈನ್ಯವು ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿತು. ಅದರ ವಿವಿಧ ಘಟಕಗಳು ಭವ್ಯವಾದ ಸಂಪೂರ್ಣವನ್ನು ರೂಪಿಸಿದವು. ಸರಣಿಯ ತಲೆಯ ಮೇಲೆ ದ್ರುಪದ ಮತ್ತು ಪಾಂಡುವಿನ ಮಗ ಅರ್ಜುನ ಅವರ ಮುಖಗಳು ತೀವ್ರ ದೃಢ ನಿಶ್ಚಯದಿಂದ ಕೂಡಿದ್ದವು. ಸಹದೇವ ಮತ್ತು ನಕುಲರು ರಚನೆಯ ಕಣ್ಣುಗಳನ್ನು ರೂಪಿಸಿದರು. ಆದರೆ ಪ್ರಬಲ ಯೋಧ ಭೀಮನು ಕೊಕ್ಕಿನಂತೆ ತನ್ನ ಸ್ಥಾನವನ್ನು ವಹಿಸಿಕೊಂಡ ಉಳಿದ ಸೈನ್ಯವು ಇದನ್ನು
ಅನುಸರಿಸಿತು. ಪ್ರತಿ ಸೈನಿಕನು ನಿಖಳತೆ ಮತ್ತು ಕೌಶಲ್ಯದಿಂದ ತನ್ನ ಸ್ಥಾನವನ್ನು ತೆಗೆದುಕೊಂಡನು. ಸುಭದ್ರನ ಮಗ ದ್ರೌಪದಿ ಮತ್ತು ಘಟೋತ್ಕಚನ ಪುತ್ರರೊಂದಿಗೆ ಸರಣಿಯ ಕುತ್ತಿಗೆಯನ್ನು ರಚಿಸಿದನು. ಆದರೆ ಯುಧಿಷ್ಠಿರನು ಅದರ ಕೇಂದ್ರದಲ್ಲಿ ಹೆಮ್ಮೆಯಿಂದ ನಿಂತನು. ರಾಜವಿರಾಟನು ಧೃಷ್ಟದ್ಯುಮ್ನ ಮತ್ತು ಅಸಾಧಾರಣ ಶಕ್ತಿಯ ಬೆಂಬಲದೊಂದಿಗೆ ರಚನೆಯ ಹಿಂಭಾಗವಾಗಿ ಸ್ಥಾನವನ್ನು ವಹಿಸಿಕೊಂಡನು. ಪಾಂಡವರು ತಮ್ಮ ರಚನೆಯನ್ನು ಪೂರ್ಣಗೊಳಿಸಿದಾಗ ಅವರು ಅಷ್ಟೇ ಪ್ರಭಾವಶಾಲಿಯಾದ ದೃಶ್ಯವನ್ನು ಎದುರಿಸಿದರು. ಬೃಹತ್ ಕ್ರೇನ್ನ ಆಕಾರದಲ್ಲಿ ಸಜ್ಜುಗೊಂಡ ಕೌರವರ ಸೈನ್ಯ, ಅದರ ಕೊಕ್ಕಿನಲ್ಲಿ ಪೂಜ್ಯ ಗುರು ದ್ರೋಣನು ನಿಂತನು. ಅವನ ಕಣ್ಣುಗಳು ಯೋಧನ ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಅಶ್ವತ್ಥಾಮನ್ ಮತ್ತು ಕೃಪಾರಚನೆಯ ಕಣ್ಣುಗಳನ್ನು ರೂಪಿಸಿದರು. ಆದರೆ ಎಲ್ಲರಿಗಿಂತ ಶ್ರೇಷ್ಠ ಬಿಲ್ಲುಗಾರನಾದ ಕೃತವರ್ಮನು ಅದರ ತಲೆಯ ಮೇಲೆ ಸ್ಥಾನ ಪಡೆದನು. 2 ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದವು. ಅವುಗಳ ರಚನೆಗಳು ಉಕ್ಕು ಮತ್ತು ಕೋಪದಿಂದ ಕಣ್ಮೊಳಿಸುತ್ತಿದ್ದವು. ಯುದ್ಧವು ಪ್ರಾರಂಭವಾಯಿತು ಮತ್ತು ಯುದ್ಧದ ಶಬ್ದಗಳು ಭೂದೃಶ್ಯದಾದ್ಯಂತ ಪ್ರತಿಧ್ವನಿಸಿತು. ಶಂಖಗಳ ಸ್ಫೋಟ, ದ್ರಮ್ಗಳ ಬಡಿತ, ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ, ಆನೆಗಳ ವಿರುದ್ಧ ದಾಳಿ ಮಾಡಿದ ಆನೆಗಳು ಕುದುರೆ ಸವಾರರು ಕುದುರೆ ಸವಾರರೊಂದಿಗೆ ಘರ್ಷಣೆ ಮಾಡಿದರು. ಕಾರು ಪಿಯೋದರೊಂದಿಗೆ ಹೋರಾಡಿದರು ಮತ್ತು ಕಾಲು ಸೈನಿಕರು ಕೈ ಯುದ್ಧದಲ್ಲಿ ತೊಡಗಿದ್ದರು. ಸಂಘರ್ಷವು ಉಲ್ಬಣಗೊಳ್ಳುತ್ತಿದ್ದಂತೆ ಕುಂತಿಯ ಮಗನಾದ ಭೀಮನು ದ್ರೋಣನನ್ನು ನೋಡಿ ಅವನನ್ನು ಎದುರಿಸಲು ಧಾವಿಸಿದನು. 2 ಯೋಧರು ಘರ್ಷಣೆ ನಡೆಸಿದರು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಸೂರ್ಯನ ಬೆಳಕಿನಲ್ಲಿ ತಮ್ಮ ಉಕ್ಕನ್ನು ಹೊಳೆಯುತ್ತಿದ್ದರು. ದ್ರೋಣನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರಿ ಸಂಪೂರ್ಣವಾಗಿ ಕಬ್ಬಿಣದಿಂದ ಮಾಡಿದ 9 ದಂಡೆಗಳೊಂದಿಗೆ ಭೀಮನನ್ನು ಚುಚ್ಚಿದವು. ಆದರೆ ಭೀಮನು ಅಷ್ಟು ಸುಲಭವಾಗಿ ಸೋಲಲಿಲ್ಲ. ಅವನು ದ್ರೋಣನ ಸಾರಥಿಯನ್ನು ಯಮ ಸಾಮ್ರಾಜ್ಯಕ್ಕೆ ಕಳುಹಿಸಿದನು. ಈ ಹಿನ್ನಡೆಯಿಂದ ಕೋಪಗೊಂಡ ದ್ರೋಣನು ಪಾಂಡವರ ಸೈನ್ಯವನ್ನು ಹತ್ತಿಯ ರಾಶಿಯನ್ನು ಸೇವಿಸುವ ಬೆಂಕಿಯಂತೆ ನುಂಗಲು ಪ್ರಾರಂಭಿಸಿದನು. ಅವರ ಒಡನಾಡಿಗಳು ಅವರ ಸುತ್ತಲೂ ಬೀಳುತ್ತಿದ್ದಂತೆ ಸುಂಜಯರು ಮತ್ತು ಕೇಕೆಯರು ಹಾರಿಹೋದರು. ಭೀಮ ಮತ್ತು ಅರ್ಜುನರು ಹೋರಾಡಿದರು. ಅವರ ಬ್ಲೇಡ್ಗಳು ಶತ್ರುಗಳ ರೇಖೆಗಳನ್ನು ಮಾರಣಾಂತಿಕ ನಿಖರತೆಯಿಂದ ಕತ್ತರಿಸುತ್ತಿದ್ದವು. ಸೂರ್ಯನು ಹಸ್ತಿನಾಪುರದ ಮೇಲೆ ಮುಳುಗಿ ಜನಜಂಗುಳಿಯಿಂದ ಕೂಡಿದ ನಗರದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿರುವನು. ಕತ್ತಲೆಯಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ಯುದ್ಧದ ಸಿದ್ಧತೆಯ ಶಬ್ದಗಳಿಂದ ಸುತ್ತುವರಿದಿದ್ದನು. ಅವನು ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನ ಕಡೆಗೆ ತಿರುಗಿ ಹೆಮ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಲು ಪ್ರಾರಂಭಿಸಿದರು. ನಮ್ಮ ಸೈನ್ಯವು ಇಡೀ ದೇಶದಲ್ಲಿಯೇ ಶ್ರೇಷ್ಠವಾಗಿದೆ ಎಂದು ಅವರು ಘೋಷಿಸಿದರು. ಇದು ಬೇರೆ ಯಾವುದೇ ಸೈನ್ಯಕ್ಕಿಂತ ಭಿನ್ನವಾದ ಒಂದು ಶಕ್ತಿಯಾಗಿದೆ. ವೈವಿಧ್ಯಮಯ ಘಟಕಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಉತ್ಕೃಷ್ಟವಾಗಿದೆ. ಅದರ ದಕ್ಷತೆಯು ಸಾಟಿಯಿಲ್ಲದ್ದು ಮತ್ತು ವಿಜ್ಞಾನದ ನಿಯಮಗಳ ಪ್ರಕಾರ ಅದನ್ನು ಸಜ್ಜುಗೊಳಿಸಲಾಗಿದೆ. ಇದು ಅದನ್ನು ಬಹುತೇಕ ಅಶೇಯವಾಗಿಸುತ್ತದೆ. ಅವರು ಒಂದು ಕ್ಷಣ ವಿರಾಮಗೊಳಿಸಿದರು. ತೃಪ್ತಿಯ ಭಾವದಿಂದ ತಮ್ಮ ರಾಜ್ಯವನ್ನು ಸಮೀಕ್ಷೆ ಮಾಡಿದರು. ಸೈನಿಕರು ತುಂಬಾ ವಯಸ್ಸಾದವರಲ್ಲ ಅಥವಾ ತುಂಬಾ ಚಿಕ್ಕವರಲ್ಲ. ಅವರು ಮುಂದುವರಿಸಿದರು. ಅವರು ದಳಿದವರಲ್ಲ ಅಥವಾ ಸ್ಥೂಲಕಾಯದವರಲ್ಲ. ಬದಲಿಗೆ ಬಲವಾದ ಚೌಕಟ್ಟುಗಳು ಮತ್ತು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ದೇಹಗಳನ್ನು ಹೊಂದಿರುವ ವ್ಯಕ್ತಿಗಳು ರೋಗದಿಂದ ಮುಕ್ತರಾಗಿದ್ದಾರೆ. ಅವರು ಮೇಲ್ಧರಿಸುತ್ತಾರೆ ಮತ್ತು ಹಲ್ಲುಗಳಿಗೆ ಶಸ್ತ್ರಸಜ್ಜಿತರಾಗಿದ್ದಾರೆ. ಎಲ್ಲಾ ರೀತಿಯ ಯುದ್ಧಗಳಲ್ಲಿ ನುರಿತರಾಗಿದ್ದಾರೆ. ಅವರು ಪದೇ ಪದೇ ಪರೀಕ್ಷಿಸಲ್ಪಟ್ಟಿದ್ದಾರೆ ಮತ್ತು ತಮ್ಮನ್ನು ತಾವು ಯೋಗ್ಯ ಯೋಧರೆಂದು ಸಾಬೀತುಪಡಿಸಿದ್ದಾರೆ. ಧೃತರಾಷ್ಟ್ರನ ಕಣ್ಣುಗಳು ತನ್ನ ಸೈನ್ಯದ ಬಗ್ಗೆ ಮಾತನಾಡುವಾಗ ಹೆಮ್ಮೆಯಿಂದ ಮಿನುಗಿದವು. ಆದರೆ ಅವರ ದೈಹಿಕ ಪರಾಕ್ರಮ ಮಾತ್ರ
ಅವರನ್ನು ಅಷ್ಟು ಬಲಿಷ್ಠರನ್ನಾಗಿ ಮಾಡಲಿಲ್ಲ ಎಂದು ಅವರು ಹೇಳಿದರು. ಅವರು ಯುದ್ಧದ ಕಲೆಯಲ್ಲಿ ನುರಿತರಾಗಿದ್ದಾರೆ. ಕತ್ತಿಗಳು, ಈಟಿಗಳು ಮತ್ತು ಗದೆಯನ್ನು ಸುಲಭವಾಗಿ ಚಲಾಯಿಸಲು ಸಮರ್ಥರಾಗಿದ್ದಾರೆ. ಅವರಿಗೆ ಆನೆಗಳ ಸವಾರಿ ಮಾಡುವುದರಿಂದ ಹಿಡಿದು ಕುದುರೆಯ ಮೇಲೆ ಹೋರಾಡುವವರೆಗೆ ಯುದ್ಧದ ಪ್ರತಿಯೊಂದು ಅಂಶದಲ್ಲೂ ತರಬೇತಿ ನೀಡಲಾಗಿದೆ. ಮತ್ತು ಅವರನ್ನು ಇಡೀ ದೇಶದ ಕೆಲವು ಶ್ರೇಷ್ಠ ಯೋಧರು ದ್ರೋಣ, ಭೀಷ್ಮ, ಕೃತವರ್ಮನ್ ಮತ್ತು ಇನ್ನೂ ಅನೇಕರು ರಕ್ಷಿಸುತ್ತಾರೆ. ರಾಜನ ಧ್ವನಿಯು ತನ್ನ ಸೈನ್ಯದ ಸಾಮರ್ಥ್ಯದ ಬಗ್ಗೆ ಮಾತನಾಡುವಾಗ ಉತ್ಸಾಹದಿಂದ ಏರಿತು ಮತ್ತು ಇನ್ನೂ ಅವರು ಹೇಳಿದರು. ಅವರ ಧ್ವನಿಯು ದುಃಖದ ಧ್ವನಿಯಾಗಿ ಬದಲಾಯಿತು. ಅವರ ಅನೇಕ ಪ್ರಯೋಜನಗಳ ಹೊರತಾಗಿಯೂ, ಅವರ ಧೈರ್ಯ ಮತ್ತು ಕೌಶಲ್ಯದ ಹೊರತಾಗಿಯೂ ಅವರು ಇನ್ನೂ ಸೋಲಬಹುದು. ಇದು ನನಗೆ ಹತಾಶೆಯಿಂದ ತುಂಬಿದ ಆಲೋಚನೆಯಾಗಿದೆ, ಏಕೆಂದರೆ ಇದು ಅವರ ತಪ್ಪಲ್ಲ, ಬದಲಿಗೆ ಅದೃಷ್ಟದ ಫಲಿತಾಂಶ ಎಂದು ನನಗೆ ತಿಳಿದಿದೆ. ಧೃತರಾಷ್ಟ್ರನ ಧ್ವನಿಯು ತನ್ನ ಭಯದ ಬಗ್ಗೆ ಮಾತನಾಡುವಾಗ ಭಾವೋದ್ರೇಕದಿಂದ ಒಡಲಿದ ಸಂಚರಿ ಅವನು ತನ್ನ ಸಲಹೆಗಾರರ ಕಡೆಗೆ ತಿರುಗಿ, ದೇವರ ಇಚ್ಛೆಗೆ ವಿರುದ್ಧವಾಗಿ ನಾವು ಶಕ್ತಿಹೀನರಾಗಿದ್ದೇವೆ ಎಂದು ನಾನು ಹೆದರುತ್ತೇನೆ. ವಿದುರನು ಈ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿದ್ದನು, ಆದರೆ ನನ್ನ ಮಗ ದುರ್ಯೋಧನನು ಕೇಳಲಿಲ್ಲ. ಅವನು ಬರುವುದನ್ನು ನೋಡಿದರು ಮತ್ತು ನಮಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸಿದನು ಎಂದು ನಾನು ನಂಬುತ್ತೇನೆ. ಆದರೆ ನಮ್ಮ ಅದೃಷ್ಟವು ಮುಚ್ಚಲ್ಪಟ್ಟಿದೆ ಎಂದು ತೋರುತ್ತದೆ. ರಾಜನ ಕಣ್ಣುಗಳು ಕೆಳಗಿಳಿದವು ಮತ್ತು ಒಂದು ಕ್ಷಣ ಅವನ ಧ್ವನಿಯು ಆಲೋಚನೆಯಲ್ಲಿ ಕಳೆದುಹೋಯಿತು. ಆದರೆ ಬಹುಶಃ ಇದೆಲ್ಲವನ್ನೂ ಸ್ವತಃ ಸೃಷ್ಟಿಕರ್ತನೇ ಆದೇಶಿಸಿದ್ದಿರಬಹುದು. ಅವನು ಅಂತಿಮವಾಗಿ ಹೇಳಿದನು, ಬಹುಶಃ ಇದು ಕೇವಲ ಆಕಸ್ಮಿಕ ಅಥವಾ ಸನ್ನಿವೇಶವಲ್ಲ, ಆದರೆ ದೈವಿಕ ಇಚ್ಛೆಯೇ ನಮ್ಮನ್ನು ಈ ಹಂತಕ್ಕೆ ಕೊಂಡೊಯ್ದಿದೆ. ಅಂತಹ ಶಕ್ತಿಗಳ ವಿರುದ್ಧ ನಾವು ಶಕ್ತಿಹೀನರಾಗಿದ್ದೇವೆ ಎಂದು ನಾನು ಹೆದರುತ್ತೇನೆ. ಸಂಜೆ ರಾಜನ ಧ್ವನಿಯು ಕೇವಲ ಪಿಸುಗುಟ್ಟುವಿಕೆಯ ಮೇರಿತು ಮತ್ತು ಅವನ ಮಾತುಗಳು ಅದೃಷ್ಟಕ್ಕೆ ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪಾಂಡವ ವಂಶದ ಪರಾಕ್ರಮಶಾಲಿ ಯೋಧನಾದ ಭೀಮನು ತನ್ನ ತೀಕ್ಷ್ಣವಾದ ದಂಡೆಗಳೊಂದಿಗೆ ಮುಂದೆ ಸಾಗುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಅವನ ಗುರಿ ಧೃತರಾಷ್ಟ್ರನ ಸೈನ್ಯವಾಗಿತ್ತು. ಅಹಂಕಾರಿಯಾದ ದುರ್ಯೋಧನನ ನೇತೃತ್ವದಲ್ಲಿ ದುರ್ಯೋಧನನ ಸಾರಥಿಯಾದ ಸಂಜಯನು ಈ ವಿಪತ್ತನ್ನು ತಮ್ಮ ಸ್ವಂತ ರಾಜನ ತಪ್ಪಿನಿಂದಲೇ ತಮ್ಮ ಮೇಲೆ ತರಲಾಗಿದೆ ಎಂದು ತಿಳಿದುಕೊಂಡು ಹತಾಶೆಯಿಂದ ನೋಡುತ್ತಿದ್ದನು. ಭೀಮನು ಕೌರವರ ವಂಶಾವಳಿಯನ್ನು ಮುರಿಯುತ್ತಿದ್ದಂತೆ ಅವನ ಕಿರಿಯ ಸಹೋದರರಾದ ದುಸ್ಸಾಹಸನ, ದುಸ್ಸಾಹ, ದುರ್ಮದ, ಜಯಸೇನ, ವಿಕರ್ಣ, ಚಿತ್ರಸೇನ, ಸುದರ್ಶನ, ಚಾರುಚಿತ್ರ, ಸುವರ್ಮನ್ ಮತ್ತು ಇನ್ನೂ ಅನೇಕರು ತಮ್ಮ ಸಂಬಂಧಿಕರನ್ನು ರಕ್ಷಿಸಲು ಒಟ್ಟುಗೂಡಿದರು. ಅವರು ಭೀಮನನ್ನು ಸುತ್ತುವರೆದರು, ಅವನ ಪ್ರಾಣವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು. ಆದರೆ ಪಾಂಡುವಿನ ಮಗನು ಹೆದರಿಸುವಂತಿರಲಿಲ್ಲ. ಅವನು ಎತ್ತರವಾಗಿ ನಿಂತನು, ತನ್ನ ಗದೆಯನ್ನು ಸೂರ್ಯನಂತೆ ಉಗ್ರಗ್ರಹಗಳಿಂದ ಸುತ್ತುವರಿದನು. ಯುದ್ಧವು ಉಲ್ಬಣಗೊಂಡಿತು. ಹಲ್ಲುಗಳಿಗೆ ಶಸ್ತ್ರಸಜ್ಜಿತವಾದ ಸಾವಿರಾರು ವಿಲೋಧರು ಭೀಮನ ಮೇಲೆ ಬಾಣಗಳು ಮತ್ತು ಈಟಿಗಳನ್ನು ಸುರಿಸಿದರು. ಆದರೆ ಅವನು ತನ್ನ ದಾರಿಯಲ್ಲಿ ನಿಲ್ಲುವ ಧೈರ್ಯ ತೋರಿದ ಅನೇಕ ಕೌರವ ಯೋಧರನ್ನು ನಿರ್ದಯವಾಗಿ ಕೊಂದು ಹೋರಾಡಿದನು. ಅವನ ಗದೆಯು ಎದ್ದು ಬಿದ್ದಿತ್ತು. ಆನೆಗಳು ಮತ್ತು ಕುದುರೆಗಳನ್ನು ಅದರ ಪ್ರಬಲ ಹೊಡೆತಗಳ ಕೆಳಗೆ ಪುಡಿ ಮಾಡಿತು. ಏತಮಧ್ಯೆ ಪೃಷಪನ ಮಗನಾದ ಧೃಷ್ಟದ್ಯುಮ್ನನು ಕೌರವರ ಶ್ರೇಷ್ಠ ಯೋಧನಾದ ದ್ರೋಣನೊಂದಿಗೆ ಯುದ್ಧದಲ್ಲಿ ತೊಡಗಿದ್ದನು. ಆದರೆ ಭೀಮನು ಏಕಾಂಗಿಯಾಗಿದ್ದಾನೆ ಮತ್ತು ಶತ್ರುವಿನಿಂದ ಸುತ್ತುವರಿದಿದ್ದಾನೆ ಎಂದು ಕೇಳಿದಾಗ ಅವನು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕೆಂದು ಅವನಿಗೆ ತಿಳಿದಿತ್ತು. ಅವನು ದ್ರೋಣನೊಂದಿಗೆ ತನ್ನ ನಿಶ್ಚಿತಾರ್ಥವನ್ನು ತ್ಯಜಿಸಿ ಭೀಮನು ಹೋರಾಡುತ್ತಿದ್ದ ಸ್ಥಳಕ್ಕೆ ಧಾವಿಸಿದನು. ಧೃಷ್ಟದ್ಯುಮ್ನನು ಸಮೀಪಿಸುತ್ತಿದ್ದಂತೆ ಕೌರವರ ಶ್ರೇಣಿಯನ್ನು ಸುಲಭವಾಗಿ ನುಂಬುತ್ತಿರುವ ಚಂಡಮಾರುತದಂತೆ ಅವನು ಭೀಮನನ್ನು ನೋಡಿದನು. ತನ್ನ ಸ್ನೇಹಿತ
ಮತ್ತು ಸಂಬಂಧಿಕನು ಕಾರ್ಯನಿರ್ವಹಿಸುತ್ತಿರುವುದನ್ನು ನೋಡಿದ ಪ್ರಿಷ ತನ್ನ ಮಗನು ಹೆಮ್ಮೆಯಿಂದ ಉಬ್ಬಿಕೊಂಡನು. ಭೀಮನಿಗೆ ಅವನ ಸಹಾಯ ಬೇಕು ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ತನ್ನೊಂದಿಗೆ ನಿಲ್ಲಲು ನಿರ್ಧರಿಸಿದನು. ಇಬ್ಬರು ಯೋಧರು ಅಕ್ಕಪಕ್ಕದಲ್ಲಿ ಹೋರಾಡಿದರು. ಅವರ ಗದೆಗಳು ಮೇಲೇರುತ್ತಿದ್ದವು ಮತ್ತು ನಿಖರವಾದ ಸಮಬಲದಲ್ಲಿ ಬೀಳುತ್ತಿದ್ದವು. ದುರ್ಯೋಧನನ ಪುತ್ರ ನೇತೃತ್ವದಲ್ಲಿ ಕೌರವ ಯೋಧರು ಅವರ ಮೇಲೆ ದಾಳಿ ಮಾಡಲು ಒಟ್ಟುಗೂಡಿದರು.